ಬಲ ಹೊಂದಿ ದೇವರ ವಾಕ್ಯವನ್ನು ಕೇಳಿ ನೀವೆಲ್ಲ ರೀತಿಯಲ್ಲೂ ನಿಮಗೆ ಸರಿ ಅನ್ನಿಸ್ತಾ ಇದೆ, ಆದರೆ ಸರಿಯಾದ ಕಾರ್ಯಗಳು ನನ್ನ ಜೀವನದಲ್ಲಿ ನಡೀತಾ ಇದೆಯಾ, ನನ್ನ ಮಕ್ಕಳ ಜೀವನದಲ್ಲಿ ದೇವರ ವಾಕ್ಯ ಪ್ರಕಟವಾಗ್ತಾ ಇದೆಯಾ, ದೇವರು ನಿಜವಾಗಲೂ ಇಟ್ಟಿರುವ ಆಶೀರ್ವಾದವನ್ನು ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ ಅನುಭವಿಸ್ತಾ ಇದ್ದೀವ ಅನ್ನುವ ಆ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನು ನೋಡೋಣ. ನೀವು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾಳ ಸಂತೋಷ. ಈ ಸತ್ಯದ ಮೂಲಕ ಇನ್ನೂ ಪ್ರಜ್ಞೆಯಿಂದ, ಪ್ರಕಟಣೆಯಿಂದ ನಿಮ್ಮ ಆಶೀರ್ವಾದ ನೀವು ಅನುಭವಿಸುವ ಕಾರ್ಯಗಳ ಇನ್ನೂ ಹೆಚ್ಚಾಗಲಿ. ಒಂದು ವೇಳೆ ನೀವು ಆ ರೀತಿಯಾದ ಆಶೀರ್ವಾದ ಇನ್ನೂ ಅನುಭವಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಈ ಸತ್ಯ ನಿಮ್ಮನ್ನು ಅಂಥ ದೇವರು ನಿಮಗೆ ಅಂತ ಇಟ್ಟಿರುವ, ನಿಮ್ಮ ಮಕ್ಕಳಿಗೆ ಅಂತ ಇಟ್ಟಿರುವ ಆ ಆಶೀರ್ವಾದವನ್ನು ಅವರು ಅನುಭವಿಸ್ತಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಈ ಸೆಷನ್ ಈ ವೇಳೆಯಲ್ಲಿ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಆ್ಯಸ್ ಅ ಫಾದರ್ ಇವತ್ತು ನಾನು ನನ್ನ ಮಗಳಿಗೆ ಇವತ್ತು ತಿಳಿದಿರುವ ಸತ್ಯ ಅವಳಲ್ಲಿ ಪ್ರಕಟವಾಗಬೇಕು ಅಂತ ಏನೇನು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ನಾನು ಶೇರ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ನಾನು. ಸೊ ಅದರಿಂದ ತುಂಬ ಗಮನದಿಂದ ಕೇಳಿ. ಸೊ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿಸ್. ಫಸ್ಟ್ ಫಂಡಮೆಂಟಲ್ ರೀಸನ್, ಫಸ್ಟ್ ಯಾಕೆ ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ಅಷ್ಟೊಂದು ಚಿಂತೆಯಲ್ಲಿದ್ದೀರಾ? ಮಕ್ಕಳು ಓದ್ತಾ ಇಲ್ಲ, ಒಂದು ಆಶೀರ್ವಾದ ಇಲ್ಲ, ಆತ್ಮದಲ್ಲಿ ಬೆಳೀತಾ ಇಲ್ಲ, ಆತ್ಮದ ಪ್ರಜ್ಞೆಯಲ್ಲಿ ಇಲ್ಲ ಅಂತ ನೀವು ಚಿಂತೆ ಮಾಡೋದು ಹೆಚ್ಚಾಗಿದೆ. ಸೊ ನೀವು ಈಗ ಅದಕ್ಕೆ ಪ್ರೈಮರಿ ರೀಸನ್ ಈ ಟಾಪಿಕ್ ಬಂದಾಗಲೇ ದೇವರು ನನಗೆ ದ ಫಸ್ಟ್ ರೀಸನ್ ತೋರಿಸಿದ ಕಾರ್ಯ ಏನಂತ ಹೇಳಿದ್ರೆ, ನೀವು ನಿಮ್ಮ ಮಕ್ಕಳನ್ನು ಮಾಂಸದಲ್ಲಿ ನೋಡ್ತಾ ಇದ್ದೀರಾ. ಬಿಕಾಸ್ ದೇ ಆರ್ ಬಾರ್ನ್ ಔಟ್ ಆಫ್ ಯುವರ್ ಫ್ಲಾಶ್. ನಿಮ್ಮ ಶರೀರದಿಂದ ಹುಟ್ಟಿದ ಮಕ್ಕಳನ್ನು ಇವನು ನನ್ನ ಮಗ, ನನ್ನ ಮಗಳು ಅಂತ ಯಾವ ರೀತಿ ಯೇಸುವನ್ನು ತಂದೆ ತಾಯಿ ಕೂಡ ಅವರ ಸುತ್ತಮುತ್ತ ಇರುವ ಜನರು, ಪಕ್ಕದ ಮನೆಯವರೆಲ್ಲ ಯೇಸುವನ್ನು ನೋಡಿ ಯಾವುದು ಫಲವನ್ನು ಅನುಭವಿಸಿಲ್ವೋ, ಅದರಂತೆ ನೀವು ಕೂಡ ನಿಮ್ಮ ಮಕ್ಕಳನ್ನ ತುಂಬ ಶರೀರ ಭಾವನೆಯಿಂದನೇ ನೋಡ್ತಾ ಇದ್ದೀರ. ನನಗೆ ಹುಟ್ಟಿದ ಮಗ, ನನ್ನ ಹುಟ್ಟಿದ ಮಗಳು, ಅದರಿಂದ ನಿಮಗಿರುವ ಕೊರತೆಗಳು ನಿಮ್ಮಲ್ಲಿ ಏನಿಲ್ವೋ ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಚೆನ್ನಾಗಿ ಓದಿಲ್ಲ, ಅದರಿಂದ ಅವನು ಹೆಂಗೆ ಓದ್ತಾನೆ? ನಮ್ಮ ತಾತ ಚೆನ್ನಾಗಿ ಓದಿಲ್ಲ, ಇವನು ಹೆಂಗೆ ಓದ್ತಾನೆ? ಅವ್ರ ಅಪ್ಪ ಏನು ಓದಿಲ್ಲ, ಇವನು ಹೆಂಗೆ ಓದ್ತಾನೆ? ಸೊ ಅದರಿಂದ ನಮ್ಮ ಮಕ್ಕಳನ್ನ ನೋಡುವ ರೀತಿಯೇ ಅಲ್ಲಿ ಮಾಂಸದ ಸ್ವಭಾವದಿಂದ, ಮಾಂಸದ ಕಣ್ಣುಗಳಿಂದ ಇರುವ ಹಾಗೆ ನೋಡ್ತಾ ಇರೋದು. ಸೊ ಫಸ್ಟ್ ಪ್ರಿನ್ಸಿಪಲ್, ನೀವು ಯಾಕೆ ಅಷ್ಟೊಂದು ಚಿಂತೆಯಲ್ಲಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ನೋಡುವ ರೀತಿಯೇ ತಪ್ಪಾಗಿದೆ. ಸೊ ಯು ನೀಡ್ ಟು ಕರೆಕ್ಟ್ ಯುವರ್ ಸೆಲ್ಫ್. ಆ್ಯಸ್ ಐ ಸ್ಪೀಕ್, ನಾನು ಏನು ಹೇಳ್ತಾ ಇದ್ದೀನೋ ಈ ಸತ್ಯವನ್ನು ನೀವು 2 ಸರಿ 3 ಸರಿ ಕೇಳಿ, ನಿಮ್ಮ ಚಿಕ್ಕ ಅಡ್ಜಸ್ಟ್ಮೆಂಟ್, ದ ವೇ ಯು ಸಿ, ದ ವೇ ಯು ಸ್ಪೀಕ್, ನೀವು ನೋಡುವ ರೀತಿ, ನೀವು ಮಾತಾಡುವ ರೀತಿ, ನಿಮ್ಮ ಮಕ್ಕಳ ಜೊತೆ ಬಿಹೇವ್ ಮಾಡುವ ರೀತಿ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನೀವು ನಿಮ್ಮ ಮಕ್ಕಳ ಜೀವನದಲ್ಲಿ ದೇವರ ಕಾರ್ಯಗಳ ಪ್ರಕಟವಾಗುವುದನ್ನು, ವಾಕ್ಯವು ಅವರ ಜೀವಿತದಲ್ಲಿ ಪ್ರಕಟವಾಗುವುದನ್ನು ನೀವು ಅನುಭವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ರಿಸೀವ್ ಇಟ್. ಸೊ ಆದ್ದರಿಂದ ನಿಮ್ಮ ಮಕ್ಕಳನ್ನ ಯಾವ ಭಾವನೆಯಿಂದ ನೋಡ್ತಾ ಇದ್ದೀರಾ? ಈಗ ನಿಮ್ಮ ಮಕ್ಕಳನ್ನ ಕೂಡ ಒಂದು ಶರೀರದ, ಈ ಲೋಕದವರು ಒಂದು ಶರೀರ ಅನ್ನುವ ಆ ಭಾವನೆಯಿಂದ ನೋಡುವ ತನಕ ಅವರು ಶರೀರದ ಫಲವನ್ನೇ ಅನುಭವಿಸೋದು. ಸೊ ಆದ್ದರಿಂದ ದ ಫಸ್ಟ್ ಥಿಂಗ್ ಈಸ್ ಟೇಕ್ ಅ ಡಿಸಿಷನ್ ಟುಡೇ. ನನ್ನ ಮಕ್ಕಳನ್ನ, ಅವರು ಕೂಡ ದೇವರಿಂದ ಹುಟ್ಟಿದವರು, ಅವರು ಕೂಡ ಯೇಸು ಕ್ರಿಸ್ತನಲ್ಲಿ ಜೀವಿಸುವರು, ಅವರು ಕೂಡ ಆತ್ಮದ ಜೀವಿ. ಜಗದುತ್ಪತ್ತಿಗೆ ಮುಂಚೆ ದೇವರು ಅವ್ರನ್ನ ಹಾರಿಸ್ಕೊಂಡಿರೋದೇ ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ. ನಿಮಗೆ ಹುಟ್ಟಿದ್ದಾರೆ ಅನ್ನೋದಕ್ಕೆ ಮಾತ್ರ ಅವರು ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ಆಸೆಯ ಪ್ರಕಾರ, ನಿಮ್ಮ ಡೈರೆಕ್ಷನ್ ಪ್ರಕಾರ ಅವರು ಜೀವಿಸಬೇಕು ಅನ್ನೋದನ್ನು ಜೀವಿಸಬೇಕು ಅನ್ನೋ ಅರ್ಥ ಅಲ್ಲ. ನೋಡಿ, ಈಗ ಒಂದು ಡಾಕ್ಟ್ರ್ ಆಗಿದ್ರೆ ಅವ್ರ ಮಕ್ಕಳನ್ನ ಡಾಕ್ಟ್ರ್ ಆಗಲೇಬೇಕು ಅಂತ ಪ್ರೆಷರು. ಒಂದು ಕಂಪ್ಯೂಟರ್ ಇಂಜಿನಿಯರ್ ಆದರೆ ಕಂಪ್ಯೂಟರ್ ಇಂಜಿನಿಯರ್ ಆಗಲೇಬೇಕು ಅನ್ನೋ ಪ್ರೆಷರು. ಈಗ ನನಗೆ ಗೊತ್ತಿರೋ ಕೆಲಸ ಬರೀ ಕಂಪ್ಯೂಟರ್ ಸಂಬಂಧಪಟ್ಟದಂದರೆ ನಾನು ಹೋಗಿ ನನ್ನ ಮಗಳಿಗೆ ಹೇಳಿದೆ, ಅವಳು ಔಟ್ ರೈಟ್ ನನಗೆ ಕಂಪ್ಯೂಟರ್ ಇಷ್ಟ ಇಲ್ಲ. ಸೊ ನಾನಂದೆ, ಒಂದೇ ಮಾತು ಹೇಳಿದೆ, ಕಂಪ್ಯೂಟರ್ ಇಷ್ಟ ಅಲ್ವಾ, ಓಕೆ
ನೀನೇನು ಆಸೆ ಪಡ್ತಾ ಅನ್ನೋದೇನು ಮುಖ್ಯ ಅಲ್ಲ, ನಾನೇನು ಆಸೆ ಪಡ್ತಾ ಇದ್ದೀನಿ ಅನ್ನೋ ಮುಖ್ಯ ಅದಲ್ಲ, ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ನಾವು ಎಲ್ಲಿಯ ತನಕ ನಮ್ಮ ಒಂದು ಕಾರ್ಯವನ್ನು ಪ್ರೆಷರೈಸ್ ಮಾಡಿ ಪುಷ್ ಮಾಡ್ತೀವೋ ಅಲ್ಲಿ ತನಕ ಅವರ ಅವರ ಪ್ರೆಷರ್ ಅದನ್ನು ತಂದೆ ತಾಯಿ ಇವತ್ತು ಅನೇಕರ ಪ್ರಾಬ್ಲಮ್ಮೇ ತಂದೆ ತಾಯಿ ಪ್ರೆಷರ್ನ ಅವರು ಹೊಂದ್ಕೊಂಡಿರೋದ್ರಿಂದ ಅವರ ಟ್ಯಾಲೆಂಟ್ಸ್ ಹೊರಗಡೆ ಬರ್ತಾ ಇಲ್ಲ, ಅವರಿಂದ ದೇವರ ಉದ್ದೇಶ ಅವರಲ್ಲಿ ಏನಾಗಿದೆಯೋ ಅದನ್ನು ಪ್ರಕಟಪಡಿಸೋಕ್ಕಾಗ್ತಾ ಇಲ್ಲ. ಸೊ ಇಂಥ ಒಂದು ಸಮಸ್ಯೆ. ಸೊ ಆದ್ದರಿಂದ ಇವತ್ತು ನಾನು ಹೇಳುವ ಕಾರ್ಯಗಳನ್ನ ತುಂಬ ಗಮನದಿಂದ ಕೇಳಿ. ಸೊ ಅದರಿಂದ ನಿಮ್ಮ ಫಸ್ಟ್ ಥಿಂಗ್ ಇಸ್ ದ ವೇ ಯು ಸಿ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳನ್ನ ನೋಡುವಾಗ ಅಲ್ಲಿ ಕೂಡ ನಿಮಗೆ ಕ್ರಿಸ್ತು ಕಾಣಬೇಕು. ಇವರು ಕ್ರಿಸ್ತನಲ್ಲಿ ಪ್ರಕಟಿಸುವ ಒಂದು ಶರೀರ, ಯಾಕಂದರೆ ಯೇಸು ಕ್ರಿಸ್ತನ ಶರೀರ, ಅವರು ಕೂಡ ಯೇಸು ಕ್ರಿಸ್ತನ ಶರೀರ. ಇವರು ಜಗದುತ್ಪತ್ತಿಗೆ ಮುಂಚೆನೇ ಆರಿಸ್ಕೊಂಡಿದ್ದಾರೆ, ಒಂದು ಆತ್ಮದ ಜೀವಕ್ಕೆ ಶರೀರ ಕೊಡಲ್ಪಟ್ಟಿದೆ. ಆದ್ದರಿಂದ ಇವರು ದೇವರ ನಾಮ ಮಹಿಮೆ ಪಡುವ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಡಿವೈಸ್ ಆಗಿ ಈ ಲೋಕದಲ್ಲಿದ್ದಾರೆ. ಸೊ ಆದ್ದರಿಂದ ಅಪ್ಪ, ನಿನ್ನ ಉದ್ದೇಶದ ಪ್ರಕಾರ ನಿನ್ನ ಜಗದುತ್ಪತ್ತಿಗೆ ಮುಂಚೆ ಎಂಥ ಮಹತ್ತಾದ ಕಾರ್ಯಗಳನ್ನು ಈ ಶರೀರದಲ್ಲಿ ನೀನು ಪ್ರಕಟಿಸಬೇಕಂತ ಇದೆಯೋ ಅದನ್ನೇ ಪ್ರಕಟಿಸಪ್ಪ. ದಿಸ್ ಇಸ್ ದ ಪ್ರೇಯರ್. ಸೊ ಇನ್ನೊಂದು ಕಾರ್ಯ ಹೇಳ್ತೀನಿ, ಯಾಕೆ ನೀವು ನಿಮ್ಮ ಮಕ್ಕಳ ಜೀವನದಲ್ಲಿ ಫಸ್ಟ್ ಥಿಂಗ್ ಹೇಳಿದೆ, ಮರಿಬೇಡಿ ನಾನು ಹೇಳುವ ಪಾಯಿಂಟ್ಸ್ನ. ಸೆಕೆಂಡ್ ಥಿಂಗ್ ರೀಸನ್ ಇಸ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮಕ್ಕಳ ಜೊತೆ ಡೀಲ್ ಮಾಡುವ ಕಾರ್ಯನೇ ಭಯ ಹುಟ್ಟಿಸುವುದು. ಅಂದರೆ ಯು ಪ್ರೇ ಔಟ್ ಆಫ್ ಫಿಯರ್. ನನ್ನ ಮಕ್ಕಳಿಗೆ ಹಂಗಾಗ್ಬಿಡುತ್ತಾ, ಇಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆದರೆ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗಿರುತ್ತೋ ಆಗಿರುತ್ತೋ. ಸೊ ನೀವು ಬೇಡದೇ ಇರುವ ಭಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ನೀವು ಅವರು ಯಾರು ಎಂಥವರು ಅಂತ ತಿಳಿಯದೇ ಇರುವುದರಿಂದ ಅವರಲ್ಲಿ ದೇವರ ಕಾರ್ಯಗಳು ಪ್ರಕಟವಾಗ್ತಾ ಇಲ್ಲ. See, fear stops faith, and faith, it stops fear. ಭಯ ಇರುವ ಜಾಗದಲ್ಲಿ ನಂಬಿಕೆ ಕೆಲಸ ಮಾಡಲ್ಲ, ನಂಬಿಕೆ ಇರುವ ಜಾಗದಲ್ಲಿ ಭಯ ಕೆಲಸ ಮಾಡಲ್ಲ. ನೀವು ಎಷ್ಟು ನಿಮ್ಮ ಮಕ್ಕಳ ಬಗ್ಗೆ ಒಂದು ಚಿಂತೆ, ಒಂದು ಅಯ್ಯೋ ಅವ್ರ ಫ್ಯೂಚರ್ ಹೇಗಿರುತ್ತೋ ಅಂತ ಅದೇ ಇದರಲ್ಲಿ ನೀವು ವ್ಯಕ್ತಪಡಿಸುವಾಗಲ್ಲ ನೀವು ನಿಮ್ಮ ಮಕ್ಕಳು ಆಶೀರ್ವಾದವಾಗಿರೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ನಮ್ಮ ತಂದೆ ಚಿಕ್ಕದ್ರಲ್ಲಿ ನಾವು ಅಷ್ಟೊಂದು ಬಡತನದಲ್ಲಿ ಇದ್ದಿದ್ದರಿಂದ ನಾವು ಏನು ಓದಿಸ್ಬೇಕು, ಹೇಗೆ ಓದಿಸ್ಬೇಕು, ಏನು ಇನ್ಫ್ಲುಯೆನ್ಸ್ ಇಲ್ಲ. ನಮ್ಮ ತಂದೆ ಎಲ್ಲ ಹೆಂಗೆ ನಮ್ಮನ್ನು ಬೆಳೆಸಿದ್ರಂದರೆ, ಯಾರಾದರೂ ಒಂದು ಮಾತು ಹೇಳಿರಲಿ ಅದರಂತೆ ಸುಮ್ಮನೆ ಬ್ಲೈಂಡಾಗಿ ಮಾಡಿದರು. ಅವರ ಕ್ಲೋಸ್ ಫ್ರೆಂಡ್ ಒಬ್ಬರು ಪಾಸ್ಟರ್, ಅವ್ರಿಗೆ ತುಂಬ ನನಗಿಷ್ಟ. ಯಾಕೆಂದರೆ ನಮ್ಮ ತಂದೆ ಸ್ವಂತವಾಗಿ ಏನೂ ಮಾಡಿಲ್ಲ, ಎಲ್ಲ ಅವ್ರು ಏನು ಹೇಳಿದ್ರು ಅದನ್ನೇ ಮಾಡಿದ್ದಾರೆ. ಸೊ ಅವ್ರು ಹೇಳಿದ್ರಂತೆ, ಮೊದಲು ನಾವು ಒಬ್ಬನ ಕಂಪ್ಯೂಟರ್ಗೆ ಹಾಕೋ, ಒಬ್ಬ ಮೆಕ್ಯಾನಿಕಲ್ ಹಾಕೋ, ಒಬ್ಬ ಎಲೆಕ್ಟ್ರಾನಿಕ್ಸ್ಗೆ ಹಾಕೋ ಅಂತ ಹೇಳಿದ ಪ್ರಕಾರ ಅವ್ರು ಹೋಗಿ ಹಂಗೆ ಮಾಡಿಬಿಟ್ರು. ಸೊ ಅದು ಒಂದು ದೇವ ಮನುಷ್ಯನಾಗಿ ಇದ್ದಿದ್ದರಿಂದ ನನಗೆ ಇವತ್ತು ನಾವೆಲ್ಲ ಆಶೀರ್ವಾದವಾಗಿದ್ದೀವಿ. ಸೊ ಆ ರೀತಿ ಇವಾಗ ನಾವು ಏನು ಮಾಡ್ತಾಯಿದ್ವಿ, ಇದನ್ನು ದೇವರ ಪ್ರೇರೇಪಣೆಯಿಂದ ಮಾಡ್ತಾಯಿದ್ದೀವ, ದೇವರ ಉದ್ದೇಶದ ಪ್ರಕಾರ ಮಾಡ್ತಾಯಿದ್ದೀವ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ದ ಮೋರ್ ನಿಮ್ಮ ಮಕ್ಕಳ ಬಗ್ಗೆ ನೀವು ವ್ಯಕ್ತಪಡಿಸುವ ಭಯ ಅವರ ಆಶೀರ್ವಾದಕ್ಕೆ ತಡೆಯಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಬಗ್ಗೆ ನೀವು ವ್ಯಕ್ತಪಡಿಸುವ ಭಯ, ಯೋಬನು ತನ್ನ ಮಕ್ಕಳ ಬಗ್ಗೆ ಅಷ್ಟೊಂದು ಹೆದರ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ ಬಲಿಗಳನ್ನ. ಅವನು ಏನು ಹೆದರ್ಕೊಂಡೋ ಅದು ಹಾಗೆ ನಡೀತು. ವಾಕ್ಯ ಹಂಗೆ ಹೇಳ್ತಾ ಇದೆ. ಸೊ ಇಂದಿನಿಂದ ಈಗ ನಾನು ಏನು ಹೇಳ್ತಾ ಇದ್ದೀನೋ ಅದಕ್ಕೆಲ್ಲ ಒಂದು ಬರೆದಿಟ್ಕೊಳ್ಳಿ. ಆ್ಯಂಡ್ ಟ್ರೈ ಟು, ಇಫ್ ನೀವು ಆ ಪರಿಸ್ಥಿತಿಯಲ್ಲಿದ್ದರೆ ಈಗ ಅದಕ್ಕೆ ಅಗೇನ್ಸ್ಟಾಗಿ, ಅಂದರೆ ಆಪೋಸಿಟಾಗಿ ಮಾಡಬೇಕು. ಏನಂತ, ಇನ್ನೊಂದು ದಿನ ನನ್ನ ಮಕ್ಕಳ ಬಗ್ಗೆ ನನ್ನ ಭಯದಲ್ಲಿ ಇರೋದಿಲ್ಲ. ದೇವರು ನನಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಅದರ ಬದಲು ಹಿ ಹ್ಯಾಸ್ ಗಿವನ್ ಮಿ ಪವರ್, ಲವ್ ಆ್ಯಂಡ್ ಆಫ್ ಸೌಂಡ್ ಮೈಂಡ್. ಒಳ್ಳೆ ತಿಳುವಳಿಕೆ, ಒಳ್ಳೆ ಬಲ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಯಾಕಂದರೆ ನನ್ನ ಮಕ್ಕಳು ನಾನು ನೋಡ್ಕೊಂಡಿದ್ದೀವಿ. ನೀವು ಎಷ್ಟೇ ನಿಮ್ಮ ಮಕ್ಕಳು ನೋಡಿದ್ರು ನಿಮ್ಮ ಶರೀರ ಬಲದಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡಿ, ಸೆಕ್ಯೂರ್ ಮಾಡಿ, ನಿಮ್ಮಿಂದ ಏನು ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರನೇ ಮಾಡೋಕ್ಕಾಗಕ್ಕೆ ಸಾಧ್ಯ. ಆದರೆ ಒಂದೊಂದು ಮನುಷ್ಯನಿಗೂ ಎಲ್ಲ ಈ ಲೋಕದಲ್ಲಿ ಕಾಣುವ ಕಾರ್ಯಗಳು ಕಂಟ್ರೋಲ್ ಮಾಡ್ತಾ ಇಲ್ಲ, ಕಾಣದೇ ಇರುವ ಒಂದು ರೆಲಮ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅದರಿಂದ ಇವತ್ತು ನಾನು ಒಂದಷ್ಟು ಪ್ರಮಾಣಗಳನ್ನ ಶೇರ್ ಮಾಡುವಾಗ ತುಂಬ ಗಮನದಿಂದ ಕೇಳಿ. ನಿಮ್ಮ ಮಕ್ಕಳು ಯಾಕೆ ಫಸ್ಟ್ ಆಫ್ ಆಲ್
ನೀವಿರುವ ಭಕ್ತಿ, ನೀವಿರುವ ಒಂದು ವಿಶ್ವಾಸ, ನೀವಿರುವ ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿಯಲ್ಲಿ ಯಾಕೆ ಬೆಳೀತಾ ಇಲ್ಲ? ಈಗ ನೀವು ಮನೆಯಲ್ಲಿ ಆ ಸ್ಪಿರಿಚುವಲ್ ಮೆಚ್ಯೂರಿಟಿನ ವ್ಯಕ್ತಪಡಿಸ್ತಾ ಇದ್ದೀರಾ, ಇಲ್ಲ ಚರ್ಚಲ್ಲಿ ಮಾತ್ರ ಭಕ್ತಿ ಹಾಡಾಡಿ ಆರಾಧನೆ ಮಾಡಿ ವಾಕ್ಯವನ್ನು ಜೋರಾಗಿ ಓದಿ, ಆದರೆ ಮನೆಗೆ ಹೋದ್ಮೇಲೆ ಬರೀ ಶರೀರದ ಸ್ವಭಾವ. ನೀವು ಮನೆಯಲ್ಲಿ ಮಾಡುವ ಪ್ರಾರ್ಥನೆ ಕೂಡ ಸುಮ್ಮನೆ ಒಂದು ವಾಕ್ಯ ಓದ್ಬಿಟ್ಟು, ಒಂದು ಬೈಬಲ್ ಓದ್ಬಿಟ್ಟು, ಒಂದು ಪ್ರಾರ್ಥನೆ ಮಾಡಿಬಿಟ್ಟು, ಆದರೆ ಆ ಮಾಡುವ ಕಾರ್ಯದಿಂದ ಏನಾದರೂ ಫಲ ಉತ್ಪತ್ತಿ ಆಗ್ತಾ ಇದೆಯಾ? ಆರ್ ಯು ಸೀಯಿಂಗ್ ದ ಫ್ರೂಟ್ ಆಫ್ ವಾಟ್ ಯು ಆರ್ ಡೂಯಿಂಗ್? ಯಾಕಂತ ಹೇಳಿದ್ರೆ, ನೀವು ಎಲ್ಲಿ ಎಲ್ಲ ಸುಮ್ಮನೆ ಒಂದು ಬೈಬಲ್ ತೊಗೊಂಡು ನಮ್ಮ ಮಕ್ಕಳು ಅವರು ಕಲಿಬೇಕು, ಅದ್ರ ಥರ ಬೆಳಿಬೇಕು ಅಂದ್ಬಿಟ್ಟು ಓದೋ ಒಂದು ವಾಕ್ಯ, ಒಂದು ಚಿಕ್ಕ ಪ್ರಾರ್ಥನೆ, ನೀವು ಮಾಡುವ ಆರಾಧನೆ, ಅದು ಬರೀ ಒಂದು ಥರ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ, ಊಟ ಮಾಡಿದೆ ಅಂತ ಹೇಳೋ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡೋದಾದರೆ ಇದು ಧಾರ್ಮಿಕವಾಗಿದೆ. ಇದರಲ್ಲಿ ಒಂದು ಫಲ ಪ್ರೊಡ್ಯೂಸ್ ಮಾಡುವಂಥದ್ದಾಗಿರಲ್ಲ. ಇನ್ ಅದರ್ ವರ್ಡ್ಸ್, ಡೋಂಟ್ ಟೀಚ್ ರಿಲಿಜನ್, ಇನ್ಸ್ಟೆಡ್ ಎಸ್ಟಾಬ್ಲಿಷ್ ದಮ್ ಇನ್ ದ ಇಂಟಿಮೆಸಿ ವಿತ್ ಗಾಡ್. ಹಂಗಂದರೆ ನಿಮ್ಮ ಮಕ್ಕಳಿಗೆ ಇದು ಧಾರ್ಮಿಕವಾಗಿ ಒಂದು ರಿಚುವಲ್ ಥರ, ಒಂದು ಸಂಪ್ರದಾಯ ಥರ, ನಾವು ಕ್ರಿಶ್ಚಿಯನ್ ಅದರಿಂದ ನಾವು ಇದೆಲ್ಲ ಮಾಡಬೇಕು ಅನ್ನುವ ಆ ರೀತಿ ಅಲ್ಲದೆ, ನೀವು ಮಾಡುವ ಕಾರ್ಯದ ಮೂಲಕ ದೇವರನ್ನು ಅನುಭವಿಸುವ ಒಂದು ಅನುಭವ ಉಂಟಾಗಲಿ ಅಂತ ಹೇಳ್ತಾ ಇದ್ದೀನಿ. ಅದು ಈ ಜನ್ರೇಷನ್ ಜೆನ್ಸಿ ಮಕ್ಕಳು, ಇವರು ಈ ಜನ್ರೇಷನಲ್ಲಿರೋ ಮಕ್ಕಳು, ದೇ ಆರ್ ಸೇಯಿಂಗ್ ಎಷ್ಟೋ ಮಲ್ಟಿಪಲ್ ಟೈಮ್ಸ್ ಹಿಂದಿನ ಜನ್ರೇಷನ್ಗಿಂತ ತುಂಬ ಬ್ರೈಟ್ ಆಗಿದ್ದಾರೆ, ಇಂಟೆಲಿಜೆಂಟ್ ಆಗಿದ್ದಾರೆ. ಇವತ್ತು ಅವರ ಫ್ಯೂಚರ್ ಬಗ್ಗೆ ಅವ್ರಿಗೇನು ಬೇಕು ಅಂತ ಒಂದು ಕ್ಲಾರಿಟಿ ಇದೆ. ಅಟ್ಲೀಸ್ಟ್ ನನ್ನ ಮಗಳಿಗೆ ನನ್ನನ್ನು ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅವಳ ವಯಸ್ಸಲ್ಲಿ ನಾನು ಅಷ್ಟೊಂದು ಮೆಚೂರ್ ಆಗಿರಲೇ ಇಲ್ಲ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಾನು ಏನು ಓದಬೇಕು ಅನ್ನೋದು ಒಂದು ಯೋಚನೆ ಕೂಡ ಇರಲಿಲ್ಲ. ಲೈಫ್ ಹೆಂಗೆ ಬಂತ ಹಾಗೆ ನಡೀತಾ ಇದೆ. ಬಟ್ ನನ್ನ ಮಗಳಿಗೆ ಇವತ್ತು ಅವಳು ತುಂಬ ಕ್ಲಾರಿಟಿಯಿಂದ ಅದಲ್ಲ, ಅವಳು ರಿಸರ್ಚ್ ಮಾಡಿ, ಇವತ್ತು ಮೇ ಬಿ ಟೆಕ್ನಾಲಜಿ ಅದು ಇದು ಇರೋದ್ರಿಂದ ಇವತ್ತು ಏನು ಟ್ರೆಂಡಿಂಗ್ ಇದೆ, ಯಾವುದಕ್ಕೆ ಹೋದರೆ ಸರಿಯಾಗಿರುತ್ತೆ, ಇನ್ನು ನೆಕ್ಸ್ಟ್ 5 ವರ್ಷದಲ್ಲಿ ಈ ಫೀಲ್ಡ್ ಹೆಂಗಿರುತ್ತೆ ಅನ್ನುವ ಅಷ್ಟೊಂದು ರಿಸರ್ಚ್ ಮಾಡಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಸೊ ಅದರಿಂದ ಇವತ್ತು ಮಕ್ಕಳನ್ನ ಈ ಲೋಕದ ಕಾರ್ಯಗಳಲ್ಲಿ ಬೆಳೆಸೋದಕ್ಕಿಂತ ಮಕ್ಕಳನ್ನ ದೇವರ ವಾಕ್ಯದಲ್ಲಿ ಬೇರೂರಿದ್ದಾರೆ ಅನ್ನುವ ಆ ಒಂದು ಕಾರ್ಯ ನಿಮ್ಮ ಸೀರಿಯಸ್ ಆದರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಜೀವನ ಬಹಳ ಆಶೀರ್ವಾದವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಮಕ್ಕಳಿಗೆ ಧಾರ್ಮಿಕವಾಗಿ ಬೆಳೆಸಬೇಡಿ, ರಿಲಿಜಿಯಸ್ ಆಗಿ ಬೆಳೆಸಬೇಡಿ. ದೇವರ ವಾಕ್ಯದ ಮೂಲಕ ದೇವರನ್ನು ಅನುಭವಿಸುವ ಒಂದು ಅನುಭವ ಉಂಟಾಗುವ ರೀತಿಯಲ್ಲಿ ಬೆಳೆಸಿ. ಯಾಕಂದರೆ ಯಾವಾಗ ನೀವು ಒಂದು ಒಂದು ಮಾವಿನ ಹಣ್ಣನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದರ ಬಗ್ಗೆ ಅವರ ಫೀಡ್ಬ್ಯಾಕ್ ಕೇಳೋದಕ್ಕೂ, ಆ ಮಾವಿನ ಹಣ್ಣನ್ನು ತಿಂದು ರುಚಿಸಿ ಅನುಭವಿಸಿದ ಮೇಲೆ ಅವರು ಅದರ ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗಾದರೆ ನೀವು ವಾಕ್ಯವನ್ನು ಸುಮ್ಮನೆ ಹೇಳಿ ವಾಕ್ಯ ಎಷ್ಟು ಚೆನ್ನಾಗಿ, ವಾಕ್ಯ ಐ ಥಿಂಕ್ ಇನ್ Psalms 34 ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್, ದೇವರು ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡಬೇಕು. ಆವಾಗಲೇ ಆ ಒಂದು ಸರಿ ನಿಮ್ಮ ಮಕ್ಕಳು ಆ ರೀತಿಯಾಗಿ ಒಂದು ಅನುಭವ ಉಂಟಾಗ್ಬಿಟ್ರೆ, ನೀವು ವಾಕ್ಯವನ್ನು ಧ್ಯಾನ ಮಾಡಬೇಡ, ಪ್ರಾರ್ಥನೆ ಮಾಡಬೇಡ ಅಂದ್ರೂ ಅವ್ರನ್ನೇ ಮಾಡೋಕ್ಕಾಗದೇ ಇರೋಕ್ಕಾಗಲ್ಲ. ಯಾಕಂದರೆ ಅವರು ರುಚಿಸಿ ನೋಡ್ಬಿಟ್ಟಿದ್ದಾರೆ. ಅದರ ಮಹಿಮೆ ಎಂಥದ್ದು, ಅದರ ಪ್ರಸನ್ನತೆ ಎಂಥದ್ದು, ಅದರ ಬಲ ಎಂಥದ್ದು, ಅದರ ವ್ಯಾಲ್ಯೂ ಎಂಥದ್ದು, ಅದರ ಮೌಲ್ಯ ಎಂಥದ್ದು ಅಂತ ಒಂದು ಸರಿ ಅನುಭವಿಸ ಮೇಲೆ ಅವರು ಅದನ್ನು ಬಿಡೋದಿಲ್ಲ. ಸೊ ಅದರಿಂದ ನಿಮ್ಮ ಮಕ್ಕಳಿಗೆ ಡೋಂಟ್ ಟ್ರೈ ಟು ಎನ್ಫೋರ್ಸ್ ರಿಲಿಜನ್, ಎನ್ಫೋರ್ಸ್ ದ ರಿಲೇಷನ್ಶಿಪ್, ದ ಇಂಟಿಮೆಸಿ ಆಫ್ ದ ವರ್ಡ್. ದೇವರ ವಾಕ್ಯದ ಮೂಲಕ ಈ ವಾಕ್ಯದ ಫಲವನ್ನು ಹೆಂಗೆ ಅವರ ಜೀವಿತದಲ್ಲಿ ಪ್ರಕಟವಾಗ್ತಾ ಇದೆ ಅನ್ನುವ ಆ ರೀತಿಯಾಗಿ ನಡೆಸ್ಕೊಂಡು ನೋಡಿ. ಇನ್ನೊಂದು, ಇವತ್ತು ದ ವರ್ಲ್ಡ್ಲಿ ಇನ್ಫ್ಲೂಯೆನ್ಸ್ ಬಂದ್ಬಿಟ್ಟು ಮಕ್ಕಳಲ್ಲಿ ಹೆಚ್ಚಾಗಿದೆ. ಅವರು ಸ್ಕೂಲ್ಗೆ ಹೋಗೋದು, ಅವರ ಫ್ರೆಂಡ್ಸು, ಹೊರಗಡೆ ಇವತ್ತು ಸೋಷಿಯಲ್ ಮೀಡಿಯಾ, ಎಂಟರ್ಟೈನ್ಮೆಂಟು, ಇದೆಲ್ಲ ತುಂಬ ಹೆಚ್ಚಾಗ್ಬಿಟ್ಟಿದೆ. ಆದರೆ ವಾಕ್ಯ ಏನು ಹೇಳ್ತಾ ಇದೆ? 1 ಯೋಹಾನ 2:15 ಡೂ ನಾಟ್ ಲವ್ ದ ವರ್ಲ್ಡ್ ಆರ್ ದ ಥಿಂಗ್ಸ್ ಇನ್ ದ ವರ್ಲ್ಡ್. ಲೋಕವನ್ನಾಗಲಿ ಲೋಕದಲ್ಲಿ ಇರುವ ಸಂಗತಿಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾರಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿ ಅವನೊಳಗೆ ಇಲ್ಲ. ಸೊ ಹಾಗಾದರೆ ಇದರ ಅರ್ಥ ಏನಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಸೊ ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ಟು ದ ಪ್ಯಾರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆ್ಯಂಡ್ ಅಡಲ್ಟ್ಸ್, ಎಲ್ರಿಗೂ. ಸೊ ಅದರಿಂದ
ಈ ಈ ಕಾರ್ಯವನ್ನು ತಿಳ್ಕೊಳ್ಳುವಾಗ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದಕ್ಕೆ ಗಮನ ಕೊಡ್ತೀರೋ ಅದು ನಿಮ್ಮ ಮೈಂಡನ್ನು ಆಳ್ವಿಕೆ ಮಾಡುತ್ತೆ. ನೀವು ಲೋಕದ ಕಾರ್ಯಗಳ ಬಗ್ಗೆ ಪ್ರಾಮುಖ್ಯತೆ ಕೊಡುವಾಗ, ಲೋಕದ ಕಾರ್ಯಗಳ ಒಳಗಡೆ ನೀವು ಅನುಭವದಲ್ಲಿ ಇರುವಾಗ ಅದು ನಿಮ್ಮನ್ನು ಶೇಪ್ ಮಾಡ್ತಾ ಇದೆ, ಮೋಲ್ಡ್ ಮಾಡ್ತಾ ಇದೆ. ಲೋಕದ ಕಾರ್ಯಗಳಿಗೆ ಪ್ರಕಾರನೇ ನೀವು ಇರ್ತಾ ಇದ್ದೀರಾ. ಸೊ ಲೋಕದ ಕಾರ್ಯಗಳನ್ನು ನೀವು ಸ್ವೀಕಾರ ಮಾಡಿಕೊಳ್ಳುವಾಗ, ಇಲ್ಲ ನೀವು ಅದನ್ನು ಗ್ರಾಸ್ಪ್ ಮಾಡುವಾಗ, ನೀವು ಅದನ್ನೇ ಆಹ್ವಾನಿಸುವಾಗ, ಇನ್ವೈಟ್ ಮಾಡುವಾಗ, ಅದರ ಆಸೆ ಡಿಸೈರ್ ತೋರಿಸುವಾಗ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಅದು ನಿಮ್ಮನ್ನು ನಡೆಸುತ್ತೆ. ಸೊ ಅದು ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ, ಲೋಕದ ಕಾರ್ಯಗಳ ಮೇಲೆ ನಿಮ್ಮ ದಾಹ, ಬಯಕೆ, ಹಸುವು ಹೆಚ್ಚಾಗುತ್ತೆ. ಸೊ ಅದರಿಂದ ನೀವು ಲೋಕದ ಕಾರ್ಯಗಳಿಂದ ಬಿಟ್ಟು ದೇವರ ವಾಕ್ಯದ ಒಂದು ಬಯಕೆ, ದಾಹ, ಹಸುವು ನಿಮಗೆ ಉಂಟಾಗಬೇಕು. ಇದು ಹೇಗೆ ಉಂಟಾಗುವುದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡ್ತೀನಿ. ಸೊ ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಯಾಕೆ ನೀವು ಚಿಂತೆಯಲ್ಲಿದ್ದೀರಾ, ನಿಮ್ಮ ಮಕ್ಕಳ ಜೀವನ ಇರಬೇಕಾಗಿರುವ ರೀತಿಯಲ್ಲಿ ಇಲ್ಲ ಅನ್ನುವ ಕಾರ್ಯಗಳಿಗೆ ರೀಸನ್ಸ್ ಹೇಳ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ಐ ವಿಲ್ ಟೆಲ್ ಯು ಹೆಂಗೆ ಇದು ಓವರ್ಕಮ್ ಮಾಡೋದು, ಹೆಂಗೆ ಇದಕ್ಕೇನು ಮಾಡಬೇಕು ವಾಕ್ಯದ ಮೂಲಕ. ಆ್ಯಂಡ್ ಐ ವಿಲ್ ಗಿವ್ ಯು ಪ್ರಾಕ್ಟಿಕಲ್ ಸ್ಕ್ರಿಪ್ಚರ್ಸ್. ಸೊ ಇವತ್ತು ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರಾ, ಬೈಬಲ್ ಓದ್ತಾ ಇದ್ದಾರಾ ಅನ್ನೋದಕ್ಕಿಂತ ನೀವು ಮಾತಾಡುವ ಮಾತುಗಳು, ನಿಮ್ಮ ಒಳಗೆ ರಿಲೀಸ್ ಮಾಡುವ ಆ ಸ್ಪಿರಿಚುವಲ್ ನೇಚರ್ ಅವ್ರನ್ನ ಹೆಂಗೆ ಮೋಲ್ಡ್ ಮಾಡ್ತಾ ಇದೆ, ಹೆಂಗೆ ಅವ್ರನ್ನ ಶೇಪ್ ಮಾಡ್ತಾ ಇದೆ ಅಂತ ನೀವು ನೋಡ್ಬೋದು. ಸೊ ಅದರಿಂದ ತುಂಬ ಗಮನದಿಂದ ಕೇಳಿ. ಸೊ ನೆಕ್ಸ್ಟ್ ಥಿಂಗ್ ಇಸ್, ಅನೇಕ ಸರಿ ನಾವು ಮಕ್ಕಳನ್ನ ತುಂಬ ಪ್ಯಾಂಪರ್ ಮಾಡ್ತಾ ಇರ್ತೀವಿ. ತುಂಬ ಪ್ಯಾಂಪರ್ ಮಾಡೋದಂದರೆ ಅವ್ರಿಗೆ ಏನು ಬೇಕಾದ್ರೂ ಕೊಡಿಸೋದು, ಏನು ಬೇಕಾದ್ರೆ ಇದು ಮಾಡೋಕ್ಕೆ ಬಿಡೋದು. ಚಿಕ್ಕ ಮಕ್ಕಳಿಂದ ಆ ಥರ ಬೆಳೆಸ್ಬಿಟ್ಟು ಒಂದು ಸರ್ಟನ್ ಏಜ್, ಮೇ ಬಿ ಒಂದು 10-15 ಇಯರ್ಸ್ ಆದಾಗ ಆವಾಗ ಕಷ್ಟಪಡೋದು. ಹೇಳೋ ಮಾಡ್ತಾನೆ ಕೇಳ್ತಾ ಇಲ್ಲ, ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ, ಅವನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಮಾತಾಡೋದು. ಸೊ ಮಕ್ಕಳನ್ನ ಯೂಶ್ವಲಿ ಚಿಕ್ಕದ್ರಿಂದನೇ ಅವ್ರಿಗೆ ಯಾವ ರೀತಿ ಹೇಳಬೇಕು ಅಂದರೆ, ಅಟ್ಲೀಸ್ಟ್ ಈ ಜನ್ರೇಷನಲ್ಲಿ, ನಮ್ಮ ಜನ್ರೇಷನಲ್ಲಿ ಹೊಡ್ತ ತಿಂದು ಬೈಸ್ಕೊಂಡು, ತಂದೆ ತಾಯಿ ಅಂದರೆ ಭಯ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಗೆ ಭಯ. ಅವ್ರು ಕಂಡ್ರೆ ಎಲ್ಲಿ ಬೇಜಾರಾಗ್ಬಿಡ್ತಾರೋ, ಎಲ್ಲಿ ಏನೋ ಇದು ಮಾಡ್ತಾರೋ ಅನ್ನುವ ಆ ಜನ್ರೇಷನ್ ಈಗ. ಸೊ ಹಾಗಾದರೆ ಮಕ್ಕಳಿಗೆ ಹೇಳೋಕ್ಕಿಂತ ಅವನ್ನೇ ಬೇಜಾರಾಗಬಾರ್ದು ಅನ್ನೋದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಆ ರೀತಿಯಾದ ಜನ್ರೇಷನಲ್ಲಿ ಇದ್ದೀವಿ ನಾವೀಗ. ಸೊ ಅದರಿಂದ ನಾವು ಪ್ರೀತಿಯಿಂದ ಮಾತ್ರನೇ ಈ ಜನ್ರೇಷನ್ ಮಕ್ಕಳನ್ನ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ಈ ಪ್ರೀತಿ ಕೂಡ ಶರೀರದ ಪ್ರೀತಿಯಲ್ಲ, ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಮಕ್ಕಳನ್ನ ಯಾವ ರೀತಿ ಮೋಲ್ಡ್ ಮಾಡುತ್ತೆ ಅನ್ನುವ ಕಾರ್ಯಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಒಂದು ವಾಕ್ಯ ಐ ವುಡ್ ಲೈಕ್ ಟು ಸೇ, ನೀವು ನಿಮ್ಮ ಮಕ್ಕಳನ್ನ ಆತ್ಮದಲ್ಲಿ ಟ್ರೈನ್ ಮಾಡಬೇಕು ಅಂತ ಒಂದು ತೀರ್ಮಾನ ನೀವು ತಗೊಂಡಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನ ಆ ರೀತಿ ಶೇಪಲ್ಲಿ ಮೋಲ್ಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಈ ಬಿದೋಗಿರೋ ಲೋಕದಲ್ಲಿದ್ದು ಈ ಲೋಕದ ಕಾರ್ಯಗಳನ್ನೇ ನೋಡಿ, ಈ ಲೋಕದ ಕಾರ್ಯಗಳನ್ನೇ ಮಾಡುವಾಗ ಈ ಲೋಕ ಅವ್ರನ್ನ ಮೋಲ್ಡ್ ಮಾಡ್ತಾ ಇದೆ. ಈಗ ಈ ಲೋಕದಲ್ಲಿ ಅವರು ಪರಲೋಕದ ಪ್ರಜೆ, ಪರಲೋಕದಲ್ಲಿ ಇರುವ ಕಲ್ಚರ್ನ ನೀವು ಟ್ರೈನ್ ಮಾಡದೆ ಅವರು ಅದರ ಫಲವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನೋಕ್ತಿ 22:6, ಪ್ರಾವರ್ಬ್ಸ್ 22:6 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಟ್ರೈನ್ ಅಪ್ ಅ ಚೈಲ್ಡ್ ಇನ್ ದ ವೇ ಹಿ ಶುಡ್ ಗೋ ಆ್ಯಂಡ್ ವೆನ್ ಹಿ ಈಸ್ ಓಲ್ಡ್ ಹಿ ವಿಲ್ ನಾಟ್ ಡಿಪಾರ್ಟ್ ಫ್ರಮ್ ಇಟ್. ಮಕ್ಕಳನ್ನು ಅವರು ನಡೆಯಬೇಕಾದ ಮಾರ್ಗದಲ್ಲಿ ಶಿಕ್ಷಣ ಕೊಡಿ, ಅವರು ವೃದ್ಧರಾದರಾಗಲು ಅದನ್ನು ಬಿಟ್ಟು ಹೋಗುವುದಿಲ್ಲ. ಅಂದರೆ ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ರುಚಿಸಿ ನೋಡಿ ವಾಕ್ಯಭರಿತನಾಗಿದ್ದು ವಾಕ್ಯದಲ್ಲಿ ಬೇರೂರಿದಾಗನೋ ಅವನು ವಯಸ್ಸಾದರೂ ಸರಿ ಅವನು ಅದನ್ನು ಬಿಟ್ಟು ಹೋಗೋದಿಲ್ಲ ಅಂತೆ. ಸೊ ಹಾಗಾದರೆ ಇದರ ಫಲವನ್ನು ದೇವರ ವಾಕ್ಯದಲ್ಲಿ ಬೇರೂರಿರೋನು ವಾಕ್ಯದ ಫಲವನ್ನು ಎಂದೆಂದಿಗೂ ಅನುಭವಿಸ್ತಾ ಇರ್ತಾನೆ. ಅಬ್ಸರ್ವ್ ಮಾಡಿದ್ದೀರಾ? ಒಂದು ಸರಿ ಒಂದು ಮಾವಿನನ್ನು ಗಿಡ ಬೀಜವಾಗಿರುವಾಗ ಅದು ಮೊಳಕೆ ಹೊಡೆದು ಚಿಕ್ಕ ಗಿಡ ಆಗಿ ಹೂವು ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಬಿಟ್ಟ ಮೇಲೆ ಅದೇನಾಗಿದೆ, ಇಟ್ ಹ್ಯಾಸ್ ಬಿಕಮ್ ಅ ಮೆಚ್ಯೂರ್ಡ್ ಟ್ರೀ. ಅದು ಒಂದು ದೊಡ್ಡ ಮರ ಆಯಿತು. ಅದು ದೊಡ್ಡ ಮರ ಆದ ಮೇಲೆ ಅದು ತನ್ನ ಕಾಲದಲ್ಲಿ ಅಂದರೆ ಅಟ್ ದ ರೆಗ್ಯುಲರ್ ಸೀಸನ್, ತನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಸೀಸನಲ್ಲಿ ಅದು ಹಣ್ಣು ಕೊಡ್ತಾನೇ ಇರುತ್ತೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ, ಇನ್ನೊಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಅದು ಫಲ ಕೊಡ್ತಾನೇ ಇರುತ್ತೆ. ಅದೇ ಥರನೇ
ಈ ವಾಕ್ಯ ಅನ್ನೋದು ನಿಮ್ಮ ಮಕ್ಕಳಲ್ಲಿ ಬೇರೂರು ಬಿಟ್ಟರೆ ಆ ವಾಕ್ಯದ ಫಲ ನಿತ್ಯವಾಗಿ ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಯಸ್ ಆಗಿ ಅದರ ಫಲವನ್ನು ಅನುಭವಿಸ್ತಾನೆ ಇರ್ತಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರಾರ್ಥನೆ ಎಲ್ಲ ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಇರಬೇಕು ಅಂತ ಹೇಳಿದ್ರೆ, ಅಪ್ಪ ನನ್ನ ಮಗಳನ್ನ ಆಶೀರ್ವಸು, ನನ್ನ ಮಗನಿಗೆ ಇದು ಕೊಡು ಅದು ಕೊಡು, ನನ್ನ ಮಗನ ಚೆನ್ನಾಗಿ ಓದಲಿ. ನೀವು ಯಾವುದಾದ್ರೂ ಶರೀರದ ಫಿಸಿಕಲ್ ಆದ ಮೆಟೀರಿಯಲ್ ಆದ ಕಾರ್ಯಗಳನ್ನ ಕೊಡು ಅನ್ನೋ ತನಕ ಅದು ಸರಿಯಾದ ಪ್ರಾರ್ಥನೆ ಅಲ್ಲ. ನೀವು ನನ್ನ ಮಗನಿಗೆ ಒಳ್ಳೆ ಜ್ಞಾನ ಕೊಡು ಅನ್ನುವುದು ಸರಿಯಾದ ಪ್ರಾರ್ಥನೆ ಅಲ್ಲ. ಆದರೆ ಯೇಸುವೇ ನನ್ನ ಮಗನಿಗೆ ನೀನೇ ಜ್ಞಾನವಾಗಿರೋದಕ್ಕೋಸ್ಕರ ಸ್ತೋತ್ರಪ್ಪ, ಇದು ಸರಿಯಾದ ಪ್ರಾರ್ಥನೆ. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇದು ಚಿಕ್ಕ ಒಂದು ಚೇಂಜ್. ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ, ಯಾವ ರೀತಿ ನಿಮ್ಮ ಪ್ರಾರ್ಥನೆಯನ್ನು ಅಲೈನ್ ಮಾಡೋದು ಅಂತ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ದೇವರ ವಾಕ್ಯದ ಮೂಲಕ ದೇವರನ್ನು ಅನುಭವಿಸ್ಬೇಕು, ದೇವರ ಪ್ರಸನ್ನತೆಯನ್ನು ಅನುಭವಿಸ್ಬೇಕು, ಪವಿತ್ರಾತ್ಮನು ಅವರಲ್ಲಿ ಇದ್ದಾರೆ ಎಂಬುವ ಪ್ರಕಟಣೆ ಉಂಟಾಗಬೇಕು. ಇಂಥ ಒಂದು ಅನುಭವ ಇಲ್ಲದೆ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಮಾಡುವ ಪ್ರಯತ್ನ ಸ್ಪಿರಿಚುವಲ್ ಆಗಿ ಎವ್ರಿಥಿಂಗ್ ವಿಲ್ ಬಿ ರಿಲಿಜಿಯಸ್, ಎಲ್ಲ ಧಾರ್ಮಿಕವಾಗಿರುತ್ತೆ, ಎಲ್ಲ ಮಾಹಿತಿಯಾಗಿರುತ್ತೆ, ಎಲ್ಲ ಈ ಕ್ರಿಶ್ಚಿಯನ್ಸಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅನ್ನುವ ಒಂದು ವಿಷಯವಾಗಿರುತ್ತೆ. ಆದರೆ ಅದು ಯಾವುದಕ್ಕೂ ಫಲ ಬರೋದಿಲ್ಲ. ಸೊ ಆದ್ದರಿಂದ ನಿಮ್ಮ ಮಕ್ಕಳು ದೇವರ ಪ್ರಸನ್ನತೆಯನ್ನು, ದೇವರನ್ನು ಅನುಭವಿಸುವ ಅನುಭವ ಉಂಟಾಗಬೇಕು. ಅದು ಉಂಟಾಗುವಕ್ಕೆ ಏನು ಬೇಕೋ ಅದನ್ನು ಅಲ್ಲಿ ಫೋಕಸ್ ಮಾಡಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಆಫ್ ದ ರೀಸನ್ ಯಾಕೆ ದೇವರ ಪ್ರಸನ್ನತೆಯನ್ನು ನಿಮ್ಮ ಮಕ್ಕಳು ಅನುಭವಿಸ್ತಾ ಇಲ್ಲ. ಈಗ ಮತ್ತೆ ದ ಥರ್ಡ್ ಪಾಯಿಂಟಿಗೆ ಬರ್ತಾ ಇದ್ದೀನಿ. ನಿಮ್ಮ ಮಕ್ಕಳು ದೇವರ ಪ್ರಸನ್ನತೆಯನ್ನು ಅನುಭವಿಸದೇ ಇರೋದಕ್ಕೆ ಕಾರಣ, ನೀವು ಚರ್ಚಲ್ಲಿ ಹೆಂಗೆ ಬಿಹೇವ್ ಮಾಡ್ತಾ ಇದ್ದೀರಾ, ಒಂದು 2 ಅವರ್ ತುಂಬ ಡೀಸೆಂಟಾಗಿ, ಡಿಸಿಪ್ಲಿನ್ ಆಗಿ, ಭಕ್ತಿಯಾಗಿ ನೀವು ಹಾಡುವುದು ಹಾಡು. ಆದರೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ನೀವು ತಂದೆ ತಾಯಿಯಾಗಿ ಅವ್ರ ಮುಂದೆ ಯಾವ ರೀತಿ ಇದ್ದೀರಾ. ಇದನ್ನು ಏನು ಕರಿತೀನಿ ಅಂದರೆ, ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಇನ್ ಯೋರ್ ಫ್ಯಾಮಿಲಿ, ಇನ್ ಯೋರ್ ಹೌಸ್. ಒಂದು ಆತ್ಮದ ಪ್ರಕೃತಿ, ಆತ್ಮದ ವಾತಾವರಣ, ಆತ್ಮದ ಒಂದು ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ಹೇಗಿದೆ. ಈಗ ಇಲ್ಲಿ ಪ್ರಾರ್ಥನೆ ಮಾಡಿ ವಾಕ್ಯ ಕೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿ ಗಂಡ ಹೆಂಡತಿ ಇಬ್ಬರು ಬರೀ ಜಗಳ, ಒಬ್ರಿಗೊಬ್ರು ಮಾತಾಡಲ್ಲ, ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳಲ್ಲ, ಆ ಕೋಪವನ್ನು ಮಕ್ಕಳ ಮೇಲೆ ತೋರಿಸೋದು. ಈಗ ಒಂದು ನಿಯಮವನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ನಿಮ್ಮ ಮನೆಯಲ್ಲಿ ನೀವು ಪರಿಸ್ಥಿತಿಯ ನಿಮಿತ್ತವಾಗಿ ಮಾತಾಡುವ ಮಾತುಗಳು ಅದು ಆತ್ಮವಾಗಿ ನಿಮ್ಮ ಮನೆಯಲ್ಲಿ ತಿರುಗಾಡ್ತಾ ಇದೆ. ವರ್ಡ್ಸ್ ಆಫ್ ಸ್ಪಿರಿಟ್. ಬರೀ ಆರ್ಗ್ಯುಮೆಂಟ್, ಬರೀ ಜಗಳ, ಬರೀ ಭಯ, ಬರೀ ಕಣ್ಣೀರು, ಬರೀ ಕಂಪ್ಲೇಂಟು, ಬರೀ ಫ್ರಸ್ಟ್ರೇಷನ್ನು, ಬರೀ ದುಃಖ ವೇದನೆ, ಇಂಥ ಕಾರ್ಯವನ್ನು ನಿಮ್ಮ ಮನೇಲಿ ಕೂತ್ಕೊಂಡು ಕೊರಗಿ ವ್ಯಕ್ತಪಡಿಸೋದ್ರಿಂದ ನಿಮ್ಮ ಮನೆ ಸುತ್ತ ಈ ಆತ್ಮಗಳೇ ತುಂಬಿದೆ. ಈಗ ಇಂಥ ಆತ್ಮ ತುಂಬಿರುವ ಸ್ಥಳದಲ್ಲಿ ನಿಮ್ಮ ಮಕ್ಕಳಿರುವಾಗ ನೀವು ಅವರಿಗೆ ಮಾತಾಡ್ದೇನೆ ಈ ಆತ್ಮದ ಒಂದು ಕಾರ್ಯ ಅವರಲ್ಲಿ ಪ್ರಕಟವಾಗುತ್ತೆ. ಇಟ್ ಈಸ್ ಅ ಸೀರಿಯಸ್ ಪ್ರಿನ್ಸಿಪಲ್. ಇದು ಡಿಸೈನ್, ದೇವರ ಡಿಸೈನ್. ಯಾಕಂದರೆ ದೇವರು ಎಲ್ಲವೂ ವಾಕ್ಯದ ಮೂಲಕನೇ ಸೃಷ್ಟಿಸಿದ್ದು. ವಾಕ್ಯ ಅಂದರೆ ಏನು? ಆತ್ಮ. ದ ವರ್ಡ್ ಇಸ್ ನಥಿಂಗ್ ಬಟ್ ದ ಸ್ಪಿರಿಟ್. ವರ್ಡ್ ಇಸ್ ಸ್ಪಿರಿಟ್. ಅದರಿಂದ ನೀವು ಎಂಥ ಮಾತುಗಳನ್ನ ಮಾತಾಡ್ತಾ ಇದ್ದೀರಾ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಅದಕ್ಕೆ ಈ ವಾಕ್ಯ ಹಿಂಗೆ ಹೇಳಿದ್ದು. ಜೋಶುವ 24:15 ಜೋಶುವ 24:15 ಹೇಳ್ತಾ ಇದೆ, ನನ್ನ ಮನೆತನದವರು ನಾನು ಯೆಹೋವನನ್ನು ಸೇವಿಸುವೆವು. As for me and my house and my family, we will serve the Lord. We will serve the Lord ಅನ್ನುವ ಪದ ಏನಂತ ಹೇಳಿದ್ರೆ, ನೀವು ಯಾವಾಗಲೂ ಆ ಯೆಹೋವನ ಆಲೋಚನೆಯಲ್ಲಿ, ಪ್ರಜ್ಞೆಯಲ್ಲಿ, ಪ್ರಕಟಣೆಯಲ್ಲಿದ್ದು ಆತನನ್ನು ವ್ಯಕ್ತಪಡಿಸುವ ಕಾರ್ಯ, ಆತನ ಕಾರ್ಯಗಳನ್ನು ನಿಮ್ಮ ಶರೀರದಲ್ಲಿ ಪ್ರಕಟಿಸುವಾಗ ನೀವು ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ. ಎಕ್ಸ್ಪ್ರೆಸ್ಸಿಂಗ್ ಆರ್ ಎಕ್ಸಿಬಿಟಿಂಗ್ ದ ವೆರಿ ನೇಚರ್ ಆಫ್ ಗಾಡ್. ನಿಮ್ಮ ಮನೆಯಲ್ಲಿ ಎಲ್ಲಿ ಆ ರೀತಿಯಾದ ಒಂದು ಪ್ರಸನ್ನತೆ, ಆ ರೀತಿಯಾದ ಒಂದು ಆತ್ಮದ ಒಂದು ಪ್ರಸನ್ನತೆಯನ್ನು ನೀವು ಎಕ್ಸಿಬಿಟ್ ಮಾಡ್ತೀರೋ, ಆವಾಗ ನಿಮ್ಮ ಮಕ್ಕಳಿಗೆ ಈಗ ಮನೆ ತುಂಬಿರೋದು ದೇವರ ಪ್ರಸನ್ನತೆ, ದೇವರ ಆತ್ಮ, ದೇವರ ಮಹಿಮೆ. ಈಗ ಅಂಥ ಅಟ್ಮಾಸ್ಫಿಯರಲ್ಲಿ ನಿಮ್ಮ ಮಕ್ಕಳು ಬೆಳೆಯುವಾಗ ಅಂಥ ಆತ್ಮ ನಿಮ್ಮ ಮಕ್ಕಳನ್ನ ದೇವರ ಡೈರೆಕ್ಷನಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ಉದ್ದೇಶದ ಪ್ರಕಾರ ನಡೆಸುವುದು.
ಯೇಸುವಿನ ನಾಮದಲ್ಲಿ ಈಗ ಕೂಡ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಪ್ರಾಫಿಟಿಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ ನೋಡಿ. ಆ್ಯಂಡ್ ಡಿಕ್ಲೇರ್ ದ ಸ್ಕ್ರಿಪ್ಚರ್ ಓವರ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳ ಮೇಲೆ ಈ ವಾಕ್ಯವನ್ನು ಹಾಗೆ ಡಿಕ್ಲೇರ್ ಮಾಡಿ. ಐಸಯ 54:13. ಐಸಯ 54:13 ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಎಲ್ಲ ಮಕ್ಕಳು ಯೆಹೋವನಿಂದ ಬೋಧಿಸಲ್ಪಡುವವರು, ನಿನ್ನ ಮಕ್ಕಳಿಗೆ ಮಹಾ ಸಮಾಧಾನವಾಗುವುದು. ಈ ಮಾತನ್ನು ಪರ್ಸನಲೈಸ್ ಮಾಡಿ ನಿಮ್ಮ ಮಕ್ಕಳ ಹೆಸರು ಹೇಳಿ ಈ ವಾಕ್ಯವನ್ನು ಹೇಳಿ. ಯಾಕಂದರೆ ಈ ವಾಕ್ಯ ದೇವರು ಜಗದುತ್ಪತ್ತಿಗೆ ಮುಂಚೆ ಆತ್ಮದ ಮಂಡಲದಲ್ಲಿ ನೆರವೇರಿಸಿದ ಮೇಲೆ ಇಲ್ಲಿ ವಾಗ್ದಾನವಾಗಿ ಬಂದಿದೆ. ಇದನ್ನು ನೀವು ಮಕ್ಕಳ ಹೆಸರು ಹೇಳಿ ಇದನ್ನು ಅರಿಕೆ ಮಾಡುವಾಗ ದೇವರ ಆತನ ಉದ್ದೇಶದ ಪ್ರಕಾರ ನಿಮ್ಮ ಮಕ್ಕಳ ಜೀವನದಲ್ಲಿ ಏನು ನೆರವೇರಿಸಿದಾರೋ ಅದನ್ನು ಆಕ್ಟಿವೇಟ್ ಮಾಡುವ ರೀತಿಯಲ್ಲಿ, ಶರೀರದಲ್ಲಿ ಅನುಭವಿಸುವ ರೀತಿಯಲ್ಲಿ, ಶರೀರದಲ್ಲಿ ಪ್ರಕಟವಾಗುವ ರೀತಿಯಲ್ಲಿ ಈ ಮಾತನ್ನು ಡಿಕ್ಲೇರ್ ಮಾಡಿ. ಆಕ್ಟ್ಸ್ 2:39 ಅಪೊಸ್ತಲ ಪುಸ್ತಕ 2:39 ಈ ರೀತಿಯಾಗಿ ಹೇಳ್ತಾ ಇದೆ, ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿರುವ ಎಲ್ಲರಿಗೂ ನಮ್ಮ ದೇವರಾದ ಕರ್ತನು ಕರೆಯುವ ಎಲ್ಲರಿಗೂ ಸೇರಿದೆ. ಸೊ ಹಾಗಾದರೆ ಈ ವಾಗ್ದಾನ ಎಲ್ಲ ಹೂವರ್ ದೂರ ಇರಲಿ ಹತ್ತಿರ ಇರಲಿ ದೇವರನ್ನ ಕರೆಯುವವರಿಗೆ, ಕರ್ತನ ಕರೆಯುವ ದೇವರಾದ ಕರ್ತನು ಕರೆಯುವ ಎಲ್ಲರಿಗೂ ಸೇರಿದೆ. ಸೊ ಹಾಗಾದರೆ ಏನರ್ಥ? ಆಸ್ ಮೆನಿ ಆಸ್ ದ ಲಾರ್ಡ್ ಆ ಗಾಡ್ ವಿಲ್ ಕಾಲ್ ಅಂತ ಹೇಳಿದ್ರೆ, ದೇವರು ಆಗಲೇ ಈಗ ನೀವು ಶರೀರದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ದೇವರ ಉದ್ದೇಶ ನಿಮ್ಮ ಶರೀರದಲ್ಲಿ ನೆರವೇರಿಸೋದಕ್ಕೋಸ್ಕರ, ಆತನ ನಾಮ ಅದರ ಮೂಲಕ ಮಹಿಮೆ ಪಡೋಕ್ಕೋಸ್ಕರ. ಯಾವಾಗ ದೇವರ ಕಾರ್ಯ ಒಂದು ಶರೀರದಲ್ಲಿ ಪ್ರಕಟವಾಗುತ್ತೋ ಆವಾಗಲೇ ಕಾರ್ಯ ನೆರವೇರಿರೋದು, ಆವಾಗಲೇ ದೇವರ ನಾಮ ಮಹಿಮೆ ಪಡೋದು, ದೇವರ ಉದ್ದೇಶ ನೆರವೇರಿದೆ ಅಂತ ಅರ್ಥ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ 2 ವಾಕ್ಯಗಳನ್ನ ನಿಮ್ಮ ಮಕ್ಕಳ ಮೇಲೆ ಡಿಕ್ಲೇರ್ ಮಾಡಿ. ಓಕೆ, ನಾನು ಇಷ್ಟೊತ್ತು ಕಾರಣ ಹೇಳಿದೆ ಏನಕ್ಕೆ ನಿಮ್ಮ ಮಕ್ಕಳು ಆತ್ಮದಲ್ಲಿ ಬೆಳೀತಾ ಇಲ್ಲ. ನೀವು ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಆ ರೀತಿ ಇರೋದಕ್ಕೆ ಕಾರಣನೇ ಪ್ಯಾರೆಂಟ್ಸ್. ನಿಮ್ಮ ಬಿಹೇವಿಯರ್, ನಿಮ್ಮ ಭಾವನೆ, ಅವ್ರನ್ನ ನೋಡುವ ದೃಷ್ಟಿ, ನೀವು ಅವ್ರ ಮೇಲೆ ಮಾತಾಡುವ ಮಾತುಗಳು. ಉದಾಹರಣೆಗೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಊರೆಲ್ಲ ಹೇಳ್ಕೊಂಬರೋದು. ನೆಂಟರು ಯಾರ ಮನೆಗೆ ಬಂದರು, ಅಯ್ಯೋ ಇವನು ಓದ್ತಾನೇ ಇಲ್ಲ, ಇವನು ದಡ್ಡನಾಗಿದ್ದಾನೆ, ಎಲ್ಲ ಇದರಲ್ಲಿ ಸಬ್ಜೆಕ್ಟಲ್ಲಿ ಫೇಲ್, ಇದೆಲ್ಲ ಮಾತಾಡಬೇಡಿ. ಯಾವಾಗ ನೀವು ನಿಮ್ಮ ಮಕ್ಕಳು ಇರುವುದನ್ನು ಇರುವ ಹಾಗೆ ಮಾತಾಡೋ ತನಕ ನೀವು ಈ ಲೋಕದ ಕಾರ್ಯಗಳನ್ನ ಅವ್ರ ಮೇಲೆ ಪುಷ್ ಮಾಡ್ತಾ ಇದ್ದೀರಾ. ಎಲ್ಲೇ ತನಕ ಇರುವ ಕಾರ್ಯವನ್ನು ಇರುವ ಹಾಗೆ ಮಾತಾಡುವಾಗ ಆ ಮಾತು ಅವರನ್ನು ಹಾಗೆ ಇಟ್ಟಿರುವುದು, ಅದರಿಂದ ಅವರಿಗೆ ಬಿಡುಗಡೆ ಆಗೋದಿಲ್ಲ. ಆ್ಯಂಡ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಮಾತುಗಳು ನಿಮ್ಮ ಮಕ್ಕಳನ್ನ ಅಷ್ಟು ಡೀಪಾಗಿ ತಗೊತಾರೆ, ಅಷ್ಟೊಂದು ಅದು ಅಫೆಕ್ಟ್ ಮಾಡುತ್ತೆ. ಬೇರೆ ಯಾರು ಲೋಕದಲ್ಲಿ ಬೇರೆಯವರು ಯಾರು ಏನೇ ಹೇಳಿರಲಿ, ಅವರು ಲೋಕದ ಜನ ಇಲ್ಲ, ಅನ್ಯ ಜನರು, ಫ್ರೆಂಡ್ಸ್ ಆಗಲಿ, ಬೇರೆ ನೆಂಟರಾಗಲಿ, ಪಕ್ಕದ ಮನೆಯವರು ಆಗಲಿ, ಸ್ಕೂಲಲ್ಲಾಗಲಿ, ಟೀಚರ್ ಆಗಲಿ, ಅವರೆಲ್ಲರೂ ಹೇಳೋ ಮಾತಿಗಿಂತ ಅವ್ರನ್ನ ತುಂಬ ಬಾಧಿಸುವುದಿಲ್ಲ, ಅಫೆಕ್ಟ್ ಮಾಡುವ ಮಾತು ಯಾರ್ದಂದರೆ ತಂದೆ ತಾಯಿದು. ಸೊ ಅದರಿಂದ ಯಾರು ಏನಾದರೂ ಹೇಳಿರಲಿ, ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವಾಗಲೂ ಅವರ ಗುರುತು ಯೇಸು ಕ್ರಿಸ್ತನಲ್ಲಿ, ಅವರು ಗುರುತು ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ ಅವರು ಸ್ಥಿರವಾಗಿರೋದು ಯೇಸು ಕ್ರಿಸ್ತನಲ್ಲಿ, ಅವರು ಬಲ ಹೊಂದಿರೋದು ಯೇಸು ಕ್ರಿಸ್ತನಲ್ಲಿ, ಅವರು ನೆಲೆಗೊಂಡಿರೋದು ಯೇಸು ಕ್ರಿಸ್ತನಲ್ಲಿ ಎಂಬುವ ಫಸ್ಟ್ ನಿಶ್ಚಯ, ಒಂದು ನಂಬಿಕೆ ತಂದೆ ತಾಯಿಗಿರಬೇಕು. ಆ ತನ್ನ ನಂಬಿಕೆಯನ್ನು ಮಕ್ಕಳ ಮೇಲೆ ಮಾಡಿ. ನೀನು ಓದಿಲ್ಲ ಅಂದರೂ ನೀನು ನಿನ್ನ ಜ್ಞಾನದಿಂದ ಅಲ್ಲ, ನಿನ್ನ ಗುರುತು ಯೇಸು ಕ್ರಿಸ್ತನಲ್ಲಿ, ಆದ್ದರಿಂದ ಯೇಸು ಕ್ರಿಸ್ತನ ಜ್ಞಾನ ನಿನ್ನಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಆ ರೀತಿ ಮಾತಾಡುವಾಗ ಅಲ್ಲಿ ಯೇಸು ಕ್ರಿಸ್ತನ ಜ್ಞಾನ ಹಾಗೇ ಆ ಶರೀರದಲ್ಲಿ ಪ್ರಕಟವಾಗುವುದು. ಯೇಸುವಿನ ನಾಮದಲ್ಲಿ. ನಾನೊಂದು ಆ್ಯಾವ್ರೇಜ್ ಸ್ಟೂಡೆಂಟ್, 50 ಜನ ಇದ್ದರೆ ನನ್ನ ರ್ಯಾಂಕ್ 40 ಬರೋದು. ಆದರೆ ಕಾಲೇಜ್ ಟೈಮ್ ಬಂದ ಮೇಲೆ ಯಾವಾಗ ನನ್ನ ಟೆಸ್ಟಿಮನಿನೇ ಹೇಳ್ತೀನಿ. ಇವತ್ತು ನಾನು ಈ ಥರ ಒಂದು ಸ್ಪಿರಿಚುವಲಲ್ಲಿ ದೇವರ ಬಗ್ಗೆ ಅಷ್ಟೊಂದು ಅನುಭವಿಸಿ ಜೀವನ ನಡೆಸ್ತಾ ಇರೋದಕ್ಕೆ ಕಾರಣ ನನ್ನ ತಾಯಿ. ಯಾಕಂತ ಹೇಳಿದ್ರೆ ನನ್ನ ತಾಯಿಗೆ ಶರೀರ ಪ್ರಕಾರವಾಗಿರುವ ಮೆಟೀರಿಯಲ್ ಆದ ಕಾರ್ಯಗಳಿಗಿಂತ ದೇವರ ವಾಕ್ಯದ ಮೇಲೆ ನಂಬಿಕೆ ಬಲವಾಯಿತು. ಯಾಕಂದರೆ ಯಾವ ಮಾತುಗಾದರೂ ಸರಿ, ಏನಾದರೂ ಸರಿ, ಮೊಣಕಾಲು ಹಾಕ್ಕೊಂಡು ಪ್ರಾರ್ಥನೆಯಲ್ಲಿ ಕೂತ್ಬಿಡ್ತಾರೆ. ಅವರು ಮಾತ್ರ ಪ್ರಾರ್ಥನೆ ಮಾಡೋದಲ್ಲ, ನಾವು ಈ ಮನೆಯಲ್ಲಿರೋ 3 ಜನನೂ ನಾವು ನೀಲ್ ಡೌನ್ ಮಾಡಬೇಕು, ಮೊಣಕಾಲು ಉರಬೇಕು.
ನಾವು ಮೊಣಕಾಲು ಊರಿ ಯಾವ ರೀತಿ ಅಂದರೆ 1 ಅವರ್ 2 ಅವರ್ ಪ್ರಾರ್ಥನೆ ಮಾಡೋರು ಅವರು ಪ್ರಾರ್ಥನೆ ಮುಗಿಸುವಾಗ ಯಾವಾಗ ಮುಗಿಸಿದ್ರು ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ನಾವೆಲ್ಲ ನಿದ್ದೆ ಮಾಡಿಬಿಟ್ಟಿರ್ತೀವಿ. ಸೊ ಅವರು ನಮ್ಮ ಜೀವನದಲ್ಲಿ ದೇವರು ಯಾವಾಗೆಲ್ಲ ಬಿಡುಗಡೆ ಕೊಟ್ಟರೋ ಅವಾಗೆಲ್ಲ ನನಗೆ ಗೊತ್ತು ಅದು ನನ್ನ ತಾಯಿ ಪ್ರಾರ್ಥನೆಯಿಂದ ಅಂತ. ಸೊ ಅದನ್ನು ಆ ನಂಬಿಕೆ ನನಗೆ ತುಂಬ ಆಳವಾಗಿತ್ತು. ಸೊ ಇದು ದೇವರು ಒಂದು ಕಾರ್ಯವನ್ನು ಮಾಡದೆ ನಾವು ಬೇರೆ ರೀತಿಯಲ್ಲಿ ನಾವು ಈ ಭೂಮಿಯಲ್ಲಿ ಒಂದು ಫಲವನ್ನು, ಒಂದು ಆಶೀರ್ವಾದವನ್ನು ಅನುಭವಿಸೋಕ್ಕಾಗಲ್ಲ ಅನ್ನೋ ಒಂದು ನಿಶ್ಚಯ ನನ್ನ ಚಿಕ್ಕದರಲ್ಲಿ ತುಂಬ ಆಳವಾಗಿ ಡೆವಲಪ್ ಆದ ಕಾರ್ಯ. ಸೊ ಅದರಿಂದನೇ ಇವತ್ತು ದೇವರ ಆ ಒಂದು ತಿಳುವಳಿಕೆ, ನಂಬಿಕೆ ಇವತ್ತು ಇಂಥ ಒಂದು ಪ್ರಕಟಣೆಯಲ್ಲಿ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಆತನ ಉದ್ದೇಶ ಈ ಶರೀರದ ಮೂಲಕ ಪ್ರಕಟವಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ತಂದೆ ತಾಯಿಯಾಗಿ ನೀವು ಎಂಥ ಒಂದು ಕಾರ್ಯವನ್ನು ನಿಮ್ಮ ಮಕ್ಕಳಿಗೆ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ, ಯಾವ ರೀತಿ ಇದ್ದೀರಾ. ಸೊ ಈಗ ಒಂದಿಷ್ಟು ಕಾರ್ಯಗಳನ್ನ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಒಂದು ಕಾರ್ಯ ಹೇಳ್ತೀನಿ ನೋಡಿ. ಇದನ್ನೇ ನನ್ನ ಮಗಳು ಕೂಡ ನಾನು ಅವ್ರನ್ನ ಏನು ಮಾಡಿದ್ರು, ಅಷ್ಟೊಂದು ಪ್ಯಾಂಪರ್ ಮಾಡಿದ್ರು, ದೇವರ ವಾಕ್ಯದ ಬಗ್ಗೆ ಮಾತ್ರ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಯಾವ ಲೆವೆಲ್ಗೆ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ ನನ್ನ ಮಗಳದು. ಐ ಥಿಂಕ್ ಯಾವಾಗಲೂ ಸ್ಕೂಲ್ಗೆ ಡ್ರಾಪ್ ಮಾಡಿ ಸ್ಕೂಲಿಂದ ಪಿಕ್ ಮಾಡೋದು ನಾನೇ, ಯಾವಾಗಲೂ ಮನೆಯಲ್ಲಿದ್ದರೆ, ಇಲ್ಲಾಂದರೆ ಮನೆಯಲ್ಲಿ ಪಾಶ್ರಮ ಹೋಗ್ತಾಯಿದ್ರು. ಯಾವಾಗಲೂ ಹೋಗುವಾಗ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಫಸ್ಟ್ ನನ್ನ ಮಗಳು ಪ್ರೇಯರ್ ಮಾಡಬೇಕು. ಆ ಪ್ರೇಯರ್ ಆದಮೇಲೆ ನಾನು ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿದ್ಮೇಲೆ ಡಿಕ್ಲರೇಷನ್ ಮಾಡಿ ಸೊ ಸ್ಕೂಲ್ಗೆ ರೀಚ್ ಆಗೋದು, ಡ್ರಾಪ್ ಆಗೋದು. ಇದು ಯಾವಾಗಿಂದಂದರೆ ಪ್ಲೇ ಗ್ರೂಪಿಂದ ಹೋಗಿ ಇವತ್ತು 10ನೇ ಕ್ಲಾಸ್ ಓದ್ತಾ ಇದ್ದಲ್ಲ ನನ್ನ ಮಗಳು, ಇವತ್ತಿಗೆ ಕೂಡ ಅದು ನಡೀತಾ ಇದೆ. ಸೊ ನನಗೆ ಮೋಸ್ಟ್ಲಿ ಇದು ಪ್ಲೇ ಗ್ರೂಪಲ್ಲ, ಏನೋ ತುಂಬ ಚಿಕ್ಕ ವಯಸ್ಸು, ಅಂದರೆ ಪ್ಲೇ ಗ್ರೂಪಲ್ಲಿ ಇರುವಾಗಲೋ ಇಲ್ಲ ಮ್ಯಾಕ್ಸಿಮಮ್ ಜೂನಿಯರ್ ಸ್ಕೂಲಲ್ಲಿ ಇರಬೇಕು. ಯಾಕಂದರೆ ತುಂಬ ಪುಟಾಣಿ ಇರುವಾಗ ಯಾವುದೋ ಕಾರಣಕ್ಕೆ ಮನೆಯಿಂದ ಹೊರಡುವಾಗಲೇ ಒಂದೇ ಅಳ್ತಾ ಇದ್ದಾಳೆ. ಈಗ ನನಗೆ ರೀಸನ್ ಮರ್ತೋಯ್ತು ಏನಕ್ಕೆ ಅಳ್ತಾ ಇದ್ದಾಳೆ ಅಂತ. ಬಟ್ ಆ ಪಿಕ್ಚರ್ ಇದೆ, ಪಿಕ್ಚರ್ ಅಳ್ತಾ ಹಂಗೆ ಕೂತಿದ್ದಾಳೆ. ಸರಿ, ನಾನು ಮಾತಾಡ್ದಂಗೆ ಬಂದರೆ ಅಳ್ಕೊಂಡೆ, ನಾನು ಗುದ್ಬಿಟ್ಟು ಸೊ ಯು ಪ್ರೇ ನಾವು ಅಂತ ಹೇಳ್ತಾರೆ. ನಾನು ಸರಿ ನೋ, ಆ್ಯಕ್ಚುಲಿ ನೀನು ಫಸ್ಟ್ ಪ್ರೇಯರ್ ಮಾಡಬೇಕು ಸರಿ ಅಂತ ಕಣ್ಣೀರಲ್ಲಿ ಹಂಗೆ ಹತ್ಕೊಂಡೇ ಪ್ರೇಯರ್ ಮಾಡಿ, ಜೀಸಸ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಡೇ ಅಂತ ಅಳ್ಕೊಂಡೇ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಮೀ ಇನ್ ಮೈ ಸ್ಟಡೀಸ್, ಥ್ಯಾಂಕ್ ಯು ಹಿಂಗೆಲ್ಲ ಹೇಳಿ ಕಣ್ಣೀರು ನಿಲ್ಲಿಸೇ ಇಲ್ಲ. ಸೊ ಅದನ್ನು ನಿಲ್ಸಿದ ಮೇಲೆ ಆಮೇಲೆ ಯು ನೀನು ಪ್ರೇಯರ್ ಮಾಡು. ಸೊ ಆಮೇಲೆ ನಾನು ಪ್ರೇಯರ್ ಮಾಡಿದೆ. ಸೊ ಹಂಗಂದರೆ ಅವಳ ಅದು ಲೈಫ್ ಸ್ಟೈಲ್ ಆಗಿರೋದ್ರಿಂದ ಪರಿಸ್ಥಿತಿ ಕೂಡ ಅದನ್ನು ತಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ಕಾರ್ಯಗಳು ಬಂದು ನಮಗೆ ಲೈಫ್ ಸ್ಟೈಲ್ ಆಗಬೇಕು. ಇಟ್ ಶುಡ್ ನಾಟ್ ಬಿ ಅ ರಿಚುವಲ್ಗೂ ಲೈಫ್ ಸ್ಟೈಲ್ಗೂ ಬಹಳ ವ್ಯತ್ಯಾಸ ಇದೆ. ರಿಚುವಲ್ ಅನ್ನೋದು ನೀನು ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಅಂದರೂ ಕಡ್ಡಾಯವಾಗ ಮಾಡೋದು. ಲೈಫ್ ಸ್ಟೈಲ್ ಅಂದರೆ ನಿಮ್ಮ ಸ್ವಭಾವ ಇರುವುದೇ ಹಾಗೆ. ಅದಕ್ಕೆ ಸೆಟಲ್ಡ್ ಅನ್ನುವ ದೇವರು ಈ ತಿಂಗಳು ನಮಗೆ ಕೊಟ್ಟಿರುವ ವಾಗ್ದಾನ ಸೆಟಲ್ ಅದು ನನ್ನ ಜೀವನ ಶೈಲಿನೇ ಕ್ರಿಸ್ತನ ಜೀವನ ಶೈಲಿ. ಸೊ ಹಾಗಾದರೆ ನಾನು ಇರುವುದೇ ಕ್ರಿಸ್ತನ ಸ್ವಭಾವವನ್ನು ವ್ಯಕ್ತಪಡಿಸೋದಕ್ಕೆ, ನಾನು ಯೇಸು ಕ್ರಿಸ್ತನ ಹಾಗೆ ಜೀವಿಸೋದಕ್ಕೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನೋಡ್ತಾ ಇರುವ ಪ್ರತಿಯೊಬ್ಬರು, ಅದು ಮಕ್ಕಳಾಗಿರಲಿ ತಂದೆ ತಾಯಿಗಿರಲಿ, ನಿಮಗೆ ಯೇಸುವಿನ ನಾಮದಲ್ಲಿ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ನೀವು ನಿಮ್ಮ ಗುರುತು ಕ್ರಿಸ್ತನಲ್ಲಿ, ನೀವು ಸ್ಥಿರವಾಗಿರುವುದು ಕ್ರಿಸ್ತನಲ್ಲಿ, ನೀವು ಬಲ ಹೊಂದಿರುವುದು ಕ್ರಿಸ್ತನಲ್ಲಿ, ನೀವು ನೆಲೆಗೊಂಡಿರುವುದು ಕ್ರಿಸ್ತನಲ್ಲಿ ಆಗಿರುವುದರಿಂದ ನಿಮ್ಮ ಜೀವನ ಶೈಲಿನೇ ಕ್ರಿಸ್ತನ ಜೀವನ ಶೈಲಿ ಆಗಿದೆ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ವಿಶೇಷವಾಗಿ ನೋಡ್ತಾ ಇರುವ ಮಕ್ಕಳನ್ನು ಆಶೀರ್ವದಿಸ್ತಾ ಇದ್ದೀನಿ. ನೀವು ಇನ್ನು ಮುಂದೆ ಈ ಕಣ್ಣಿಂದ ನೋಡಿ ನಡೆಯುವರಾಗಿಲ್ಲ, ಕ್ರಿಸ್ತನ ಕಣ್ಣುಗಳಿಂದ ನೀವು ನೋಡಿ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಮಹಿಮೆ, ಕ್ರಿಸ್ತನ ಸಾಮರ್ಥ್ಯ, ಕ್ರಿಸ್ತನ ಬಲ ಶಕ್ತಿಯನ್ನು ವ್ಯಕ್ತಪಡಿಸುವ ಮಕ್ಕಳಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಹಾಗಾದರೆ ಇಟ್ ಶುಡ್ ಬಿ ನಿಮ್ಮ ಕುಟುಂಬದಲ್ಲಿ ಕೂಡ ನೀವು ನಿಮಗೂ ತಂದೆಯಾದ ದೇವರಿಗಿರುವ ಸಂಬಂಧ ಎಂಥದಂತ ವ್ಯಕ್ತಪಡಿಸುವಾಗ ಆವಾಗ ನಿನ್ನ ಮಕ್ಕಳಿಗೂ ಇದು ನಾವು ಧಾರ್ಮಿಕವಾಗಿ ನಾನೇನೋ ಮಾಡುವ ಕಾರ್ಯ ಅಲ್ಲ, ನಾನು ಇರುವುದೇ ಹಾಗೆ ಅಂತ ಆ ರಿಲೇಷನ್ಶಿಪ್, ಆ ಸಂಬಂಧವನ್ನು ಅನುಭವಿಸೋಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ಪಾಲ್ ಈ ರೀತಿಯಾಗಿ ಹೇಳ್ತಾನೆ 1 ಕೊರಿಂಥಿಯನ್ಸ್ 11:1 ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ಹಾಗಾದರೆ ತಂದೆ ತಾಯಿಯಾಗಿರುವ ನೀವು ಕ್ರಿಸ್ತನನ್ನು ಅನುಭವಿಸಿ ವ್ಯಕ್ತಪಡಿಸೋದು ಯಾವ ರೀತಿ ಇದೆಯೋ ಅದನ್ನು ನಿಮ್ಮ ಮಕ್ಕಳು ನೋಡುವಾಗ ಅದರಂತೆ ಫಾಲೋ ಮಾಡೋರು.
ಸೊ ಈಗ ಹೇಳ್ತೀನಿ ನೋಡಿ, ನೀವು ಏನಾದರೂ ಮಾಡಿ ನಿಮ್ಮ ಮಕ್ಕಳಿಗೆ ಅವರ ಗುರುತು ಕ್ರಿಸ್ತನಲ್ಲಿ ಅನ್ನುವುದನ್ನು ಅವರಿಗೆ ಪ್ರಕಟಣೆಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾದರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ದೇವರ ಪ್ರಸನ್ನತೆಯಲ್ಲೇ ಇರುವವರು, ಆ ಪ್ರಸನ್ನತೆಯ ಫಲವನ್ನು ಯಾವಾಗಲೂ ಅನುಭವಿಸೋರು. ಪವಿತ್ರಾತ್ಮನ ಪ್ರಸನ್ನತೆ ಅವ್ರ ಮುಂದೆ ಹೋಗೋದು, ಪವಿತ್ರಾತ್ಮನ ಪ್ರಸನ್ನತೆ ಅವರ ಓದುವುದರಲ್ಲಿ ಇರುವುದು, ಪವಿತ್ರಾತ್ಮನ ಪ್ರಸನ್ನತೆ ಅವರ ಎಕ್ಸಾಮ್ ಬರೆಯುವಾಗ ಇರುವುದು, ಪವಿತ್ರಾತ್ಮನ ಪ್ರಸನ್ನತೆ ಅವರು ಹೊರಗಡೆ ಹೋಗಿ ಬೇರೆ ಮಕ್ಕಳ ಜೊತೆ ಮಾತಾಡುವಾಗ, ಹೊರಗಡೆ ಹೋಗುವಾಗ, ಸ್ಟ್ರೇಂಜರ್ಸ್ ಜೊತೆ ಇರುವಾಗ ದೇವರ ಪ್ರಸನ್ನತೆ ಅವ್ರನ್ನ ಕಾದು ಸರಿಯಾದ ಮಾರ್ಗದಲ್ಲಿ ನಡೆಸುವುದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದ ಒಂದು ಪ್ರಾಮುಖ್ಯತೆ ನಿಮ್ಮ ಮಕ್ಕಳ ಹೃದಯದಲ್ಲಿ ಈಗ ಬೀಜವಾಗಿ ಬಿತ್ತಾ ಇದ್ದೀನಿ. ಐ ಆಮ್ ನೌ ಡೆಪಾಸಿಟಿಂಗ್ ದ ಸೀಡ್, ದ ವರ್ಡ್ ಆಫ್ ಗಾಡ್ ಇನ್ ದ ಹಾರ್ಟ್ಸ್ ಆಫ್ ಯುವರ್ ಚಿಲ್ಡ್ರನ್ ರೈಟ್ ನಾವ್. ಈಗ ಈ ಶರೀರದ ಮೂಲಕ ಬಾಯಲ್ಲಿ ಬರುವ ಮಾತುಗಳು ಅದು ಯೇಸು ಕ್ರಿಸ್ತನ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಮಾತುಗಳು ಬೀಜವಾಗಿ ಈಗ ನಿಮ್ಮ ಮಕ್ಕಳ ಹೃದಯದಲ್ಲಿ ಈಗ ಬಿತ್ತಿದ್ದೀನಿ. ಇದರ ಫಲವನ್ನು ಅವರ ಅನುಭವಿಸೋರು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾಕೆ ಇದೇ ಬೀಜನೇ ಜೋಸೆಫ್ ಅಲ್ಲಿ ಇದ್ದಿದ್ದು. ಅದಕ್ಕೆ ಜೆನೆಸಿಸ್ 39:2 ಅಲ್ಲಿ ದ ಲಾರ್ಡ್ ವಾಸ್ ವಿತ್ ಜೋಸೆಫ್ಸ್. ಯೆಹೋವನು ಯೋಸೇಫನ ಜೊತೆ ಇದ್ದನು, ಯೋಸೇಫನ ಸಂಗಡ ಇದ್ದನು. ಅಂದರೆ ಏನರ್ಥ? ಯೆಹೋವನ ಪ್ರಸನ್ನತೆ, ದೇವರ ಪ್ರಸನ್ನತೆ ಯಾವಾಗಲೂ ಜೋಸೆಫ್ ಜೊತೆ ಇತ್ತು. ಹಾಗಾದರೆ ಏನರ್ಥ? ಜೋಸೆಫ್ ಹಲ್ಲದಲ್ಲಿರುವಾಗಲೂ ದೇವರ ಪ್ರಸನ್ನತೆ ಇಲ್ಲೋ, ಜೋಸೆಫ್ ಪ್ರಿಸನ್ ಜೈಲಲ್ಲಿರುವಾಗಲೂ ದೇವರ ಪ್ರಸನ್ನತೆ ಇತ್ತು. ಎಲ್ಲೆಲ್ಲಿ ಅವನಿಗೆ ಇಕ್ಕಟ್ಟಾದ ಪರಿಸ್ಥಿತಿಯೋ ಅಲ್ಲಿ ಕೂಡ ದೇವರು ಪ್ರಸನ್ನತೆ ಇತ್ತು. ಅದರಿಂದನೇ ದೇವರ ಪ್ರಸನ್ನತೆ ನಮ್ಮ ಸಮಸ್ಯೆದಲ್ಲೂ ಇದ್ದಾರೆ ಎಂಬುವ ಒಂದು ತಿಳುವಳಿಕೆ ಉಂಟಾಗ್ಬಿಟ್ರೆ, ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಆದ್ನೋ ಅದರಂತೆ ನಿಮ್ಮ ಮಕ್ಕಳ ಜೀವನ ದೇವರು ಉನ್ನತಕ್ಕೆ ಏರಿಸಿ ದೇವರ ಉದ್ದೇಶ ನೆರವೇರುವಂಥ ಕಾರ್ಯಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ಪ್ರಕಟವಾಗುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಆಸ್ ಐ ಸ್ಪೀಕ್ ಲೈಫ್ ರೈಟ್ ನಾವ್. ನಿಮ್ಮ ಮಕ್ಕಳು ಯಾರ್ಯಾರು ಈಗ ತುಂಬ ಗಮನವಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀರೋ, ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಿಮ್ಮ ಲೈಫ್ ಈಗಿರೋ ಥರ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ಈಗ ಕೂಡ ಅನೇಕ ಮಕ್ಕಳಿಗೆ ಕನ್ಫ್ಯೂಷನ್, ನಾನು ನೆಕ್ಸ್ಟ್ ಏನು ಓದಬೇಕು, ಹೆಂಗೆ ನನ್ನ ಫ್ಯೂಚರ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಮನುಷ್ಯನ ಆಲೋಚನೆ ಬೇಕಾಗಿಲ್ಲ. ಅಪ್ಪ, ಈ ಸತ್ಯವನ್ನು 2 ಸರಿ ಕೇಳಿ, ಅಪ್ಪ ನನ್ನ ಜ್ಞಾನ ಅಲ್ಲ, ನನ್ನ ಬಲ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ, ನಾನು ಏನು ಮಾಡಬೇಕು ಅನ್ನೋದನ್ನು ನೀನು ಜಗದುತ್ಪತ್ತಿಗೆ ಮುಂಚೆನೇ ಆತ್ಮದ ಮಂಡಲದಲ್ಲಿ ನೆರವೇರಿಸಿರೋದು ಈಗ ನನ್ನ ಶರೀರದಲ್ಲಿ ಪ್ರಕಟವಾಗಲಿ. ಅಪ್ಪ, ನಾನು ಏನು ಮಾಡಿದ್ರು ನಿನ್ನ ನಾಮ ಮಹಿಮೆಗೋಸ್ಕರ ಮಾಡಬೇಕು. ಆದ್ದರಿಂದ ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಲಿ. ನಿನ್ನ ಆಸೆ ನನ್ನ ಆಸೆಯಾಗಿರಲಿ, ನಿನ್ನ ಉದ್ದೇಶ ನನ್ನ ಉದ್ದೇಶವಾಗಿರಲಿ ಅಂತ ಮಾತು ನಾನು ಹೇಳ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳ ಜೀವನ ಬಹಳ ಆಶೀರ್ವಾದವಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಜಯವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆದ್ದರಿಂದ ಇವತ್ತಿನಿಂದ ಒಂದು ತೀರ್ಮಾನ ತಗೊಳ್ಳಿ. ನಿಮ್ಮ ಮಕ್ಕಳ ಮುಂದೆ ನಿಮ್ಮ ಭಾವನೆ, ದೃಷ್ಟಿ, ಮಾತುಗಳು ಯಾವ ರೀತಿ ಕ್ರಿಸ್ತನನ್ನು ವ್ಯಕ್ತಪಡಿಸುವ ಕಾರ್ಯಗಳಾಗಿದೆಯಾ, ಇಲ್ಲ ನೀವು ಕೂಡ ಬರೀ ಶರೀರ ಸ್ವಭಾವದಿಂದ ಈ ಲೋಕದವರ ಹಾಗೆ ಬಿಹೇವ್ ಮಾಡ್ತಾ ಇದ್ದೀರಾ? ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾನು ಒಂದು ನಿಯಮವನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಪರ್ಟಿಕ್ಯುಲರ್ ಆಗಿ ಈ ಜನ್ರೇಷನ್, ನಮ್ಮ ಜನ್ರೇಷನ್ನಲ್ಲಿರುವಾಗ ತಂದೆ ತಾಯಿ ಏನಾದ್ರು ಮಾತು ಹೇಳಿದ್ರೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲದಿದ್ರು ಹೊಡಿತಾರೆ ಅಂತ ಭಯಕ್ಕೆ ಮಾಡ್ತಾಯಿದ್ವಿ. ಆದರೆ ಈ ಜನ್ರೇಷನ್ ಮಕ್ಕಳು ತುಂಬ ವ್ಯತ್ಯಾಸ. ಸೊ ಅದರಿಂದ ನೀವು ಒಂದು ಕಾರ್ಯವನ್ನು ಹೇಳಿ ಅವರು ಅದನ್ನು ಮಾಡುವುದಕ್ಕೂ, ಒಂದು ಅಟ್ಮಾಸ್ಫಿಯರ್, ಪರಿಸ್ಥಿತಿ ಅವರಿಗೆ ಅನುಕೂಲವಾಗಿದ್ದು ಆ ಕಾರ್ಯವನ್ನು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಹೇಳ್ತೀನಿ, ಇದನ್ನು ಮಾಡು, ಒಂದು ಕೆಲಸವನ್ನು ಮಾಡು ಅಂತ ನೀವು ಹೇಳಿ ಅದನ್ನು ಮಾಡಿಸೋದಕ್ಕೂ, ಅವ್ರಿಗೇ ದ ಸಿಚುವೇಶನ್, ದ ಅಟ್ಮಾಸ್ಫಿಯರ್, ಆ ಪ್ರಕೃತಿ ವಾತಾವರಣ ಅವರಿಗೆ ಅನುಕೂಲವಾಗಿದ್ದು ಅವ್ರ ಒಳಗಡೆಯಿಂದ ಒಂದು ಪ್ರೇರೇಪಣೆ ಬಂದು ಆ ಕಾರ್ಯವನ್ನು ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ನೀವು ಈ ಜನ್ರೇಷನ್ ಮಕ್ಕಳಿಗೆ ಪ್ರೆಷರೈಸ್ ಮಾಡಿ ಇದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯ ಮಾಡೋಕ್ಕಾಗಲ್ಲ. ಅದೇ ಥರ ಪ್ರೆಷರೈಸ್ ಮಾಡಿ ನೀನು ಬೈಬಲ್ ಓದು, ಪ್ರಾರ್ಥನೆ ಮಾಡು, ಇದನ್ನು ಮಾಡು, ಅದನ್ನು ಮಾಡು ಅಂತ ಮಾಡೋದ್ರಿಂದ ಅವರು ಏನು ಮಾಡೋಕ್ಕೋಗೋದಿಲ್ಲ. ಆದರೆ ನಿಮ್ಮ ಮಾತು, ನೀವು ಅವರ ಮೇಲೆ ರಿಲೀಸ್ ಮಾಡುವ ಆ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಸ್ಪಿರಿಚುವಲ್ ಆದ ವಾಕ್ಯ, ಅರಿಕೆ ಮಾಡುವ ವಾಕ್ಯ, ನೀವು ಗಂಡ ಹೆಂಡತಿಯಾಗಿ ನಿಮ್ಮ ಬಿಹೇವಿಯರ್ ಅವರ ಮುಂದೆ ಹೇಗಿದೆ, ಇಂಥ ಒಂದು ಅಟ್ಮಾಸ್ಫಿಯರ್ ಏನು ಮಾಡುತ್ತೆ, ದೇವರ ಪ್ರಸನ್ನತೆಯನ್ನು ಉಂಟು ಮಾಡುತ್ತೆ.
ದೇವರ ಪ್ರಸನ್ನತೆಯಲ್ಲಿರುವಾಗ ದೇವರ ಪ್ರಸನ್ನತೆಯಲ್ಲಿ ದೇವರ ಕಾರ್ಯಗಳೇ ಪ್ರೇರೇಪಣೆ ಆಗಿರೋದು. ಸೊ ದೇವರ ಪ್ರಸನ್ನತೆಯಲ್ಲಿ ದೇವರ ಕಾರ್ಯಗಳು ಮಕ್ಕಳನ್ನ ಪ್ರೇರೇಪಿಸುವಾಗ ಅವರು ದೇವರ ಉದ್ದೇಶದ ಪ್ರಕಾರನೇ ಅವರಿಗೆ ಒಂದು ಆಸೆ ಉಂಟಾಗುತ್ತೆ, ದೇವರ ಉದ್ದೇಶ ಅವರಲ್ಲಿ ಪ್ರಕಟವಾಗುತ್ತೆ, ಪವಿತ್ರಾತ್ಮನ ಮಕ್ಕಳನ್ನು ಅದರಂತೆ ನಡೆಸ್ತಾನೆ. ಸೊ ಇಷ್ಟೊತ್ತು ನಾನು ಮಾತಾಡೋದ್ರಲ್ಲಿ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಈ ಲೋಕದ ಕಾರ್ಯಗಳ ಬಗ್ಗೆ ತಿಳಿಸಿ ಅದರ ಬಗ್ಗೆ ಮಾತಾಡೋದಕ್ಕಿಂತ ಈ ಲೋಕದಲ್ಲಿ ಇರುವುದಕ್ಕೆ ಕಾರಣ ಎಲ್ಲ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಅಲ್ಲಿ ಅದು ದೇವರ ವಾಕ್ಯದ ಮೂಲಕ ಅಲ್ಲಿ ಸರಿಯಾದರೆ ಇಲ್ಲೆಲ್ಲ ಸರಿಯಾಗುತ್ತೆ. ಅದರಿಂದ ನಮ್ಮ ಗಮನ, ನಮ್ಮ ಫೋಕಸ್, ನಾವು ಮಾಡಬೇಕಾಗಿರುವ ಕಾರ್ಯಗಳೆಲ್ಲ ದೇವರ ವಾಕ್ಯದ ಮೂಲಕ ಅನ್ನುವ ಒಂದು ಸತ್ಯವನ್ನು ಅವರಿಗೆ ತಿಳಿಸ್ಬೇಕು. ನಮ್ಮ ಯುದ್ಧ ರಕ್ತದಿಂದಲ್ಲ, ಮಾಂಸದಿಂದಲ್ಲ. ಸೊ ಎಲ್ಲ ಆತ್ಮದ, ಇಟ್ಸ್ ಅ ಸ್ಪಿರಿಚುವಲ್ ವಾರ್ಫೇರ್. ಸೊ ಆತ್ಮದಿಂದ ನಾವು ಜಯಿಸಬೇಕಾಗಿದೆ. ಸೊ ಅದರಿಂದ ಈ ಲೋಕದಲ್ಲಿ ನಾವು ಅನುಭವಿಸುವ ಜಯವಾಗಲಿ, ಆರೋಗ್ಯವಾಗಲಿ, ಐಶ್ವರ್ಯವಾಗಲಿ, ಇದೆಲ್ಲ ಆತ್ಮದ ಮಂಡಲದಲ್ಲಿ ಆತ್ಮದ ವ್ಯಕ್ತಿಯಾಗಿ ದೇವರಲ್ಲಿ ಏನು ಹೊಂದಿಕೊಂಡು ಹೇಗಿದ್ದೀವಿ ಅನ್ನುವುದನ್ನು ನನ್ನ ಪ್ರಾಣದಲ್ಲಿ ಅನುಭವಿಸಿ ಆ ಭಾವನೆಯನ್ನು ವ್ಯಕ್ತಪಡಿಸಿ ಶರೀರ ಅದನ್ನು ಅನುಭವಿಸ್ತಾ ಇದೆ. ಸೊ ಅದರಿಂದ ನಾವು ಏನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ನೀವು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ. ಈಗ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂದರೆ, ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಗೊಂದಲ, ಯಾವಾಗಲೂ ಭಯ, ಯಾವಾಗಲೂ ಗಲಿಬಿಲಿ, ಅಂಥ ಅಟ್ಮಾಸ್ಫಿಯರಲ್ಲಿ ನಿಮ್ಮ ಮಕ್ಕಳು ಬೆಳೆದ್ರೆ ಅಲ್ಲಿ ದೇವರ ಪ್ರಸನ್ನತೆಯಾದ ಫಲವನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ನಿಮ್ಮ ಇಬ್ಬರ ತಂದೆ ತಾಯಿಯ ಒಂದು ರಿಲೇಷನ್ಶಿಪ್, ನಿಮ್ಮ ಒಂದು ಭಾವನೆ, ನಿಮ್ಮ ಮಾತು, ನೀವು ಏನು ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋದು ಅಲ್ಲಿ ಅಟ್ಮಾಸ್ಫಿಯರ್ ಒಂದು ಸಮಾಧಾನ ಉಂಟು ಮಾಡಬೇಕು, ದೇವರ ಪ್ರಸನ್ನತೆಯನ್ನು ಉಂಟು ಮಾಡಬೇಕು. ಅಲ್ಲಿ ಮಕ್ಕಳಿಗೆ ಇರಲಿಕ್ಕೆ ಸಮಾಧಾನದ ಒಂದು ಅಟ್ಮಾಸ್ಫಿಯರ್ ಇರಬೇಕು. ಆ ರೀತಿಯಾದ ಅಟ್ಮಾಸ್ಫಿಯರಲ್ಲಿ ಮಾತ್ರನೇ ಅಲ್ಲಿ ದೇವರ ಪ್ರಸನ್ನತೆ, ದೇವರ ಕ್ರಿಯೆಯನ್ನು ನಿಮ್ಮ ಮಕ್ಕಳಲ್ಲಿ ನೋಡೋಕ್ಕೆ ಸಾಧ್ಯ. ಇವತ್ತು ನಾನು ನನ್ನ ವೈಫ್ ಇದನ್ನು ತುಂಬ ಕಾನ್ಷಿಯಸ್ ಆಗಿ ಫಾಲೋ ಮಾಡ್ತಾಯಿದ್ವಿ. ಏನಂದರೆ, ನಮ್ಮ ಮಗಳ ಮುಂದೆ ಜಗಳ ಆಡಬಾರ್ದು. ಅದೇ ಥರ ನಾವು ಏನಾದರೂ ಜಗಳ ಆಡಿದ್ರು, ಮಾತು ಆರ್ಗ್ಯುಮೆಂಟ್ ಬಂದರೂ ಅದು ಅರ್ಧ ಗಂಟೆ ಮೇಲೆ ನಿಲ್ಲಬಾರ್ದು. ಸೊ ಕಾನ್ಷಿಯಸ್ ಆಗಿ ಅಟ್ಲೀಸ್ಟ್ ಅವ್ರು ಆಗ್ತಾರೆ ಇಲ್ವೋ, ನಾನು 15-20 ಮಿನಿಟ್ಸ್ ಒಳಗಡೆ ನಾನು ಫುಲ್ ಸೈಲೆಂಟ್ ಆಫ್ ಆಗಿಬಿಡ್ತೀನಿ. ಸೊ ಯಾಕಂದರೆ ಇದು ಮುಂದುವರೆದ್ರೆ ಇನ್ನೂ ಶೈತಾನಿಗೆ ಜಾಗ, ಡೋರ್ ಓಪನ್ ಮಾಡಿ ಕೊಡ್ತಾಯಿದ್ವಿ. ಅದರಿಂದ ಅಪ್ಪ ಇದಕ್ಕೆ ಶೈತಾನಿಗೆ ಅವಕಾಶ ಕೊಡಬಾರ್ದು, ನಿನ್ನ ಪ್ರಸನ್ನತೆ ಡಿಸ್ಟರ್ಬ್ ಆಗಬಾರ್ದು, ನಿನ್ನ ಸಮಾಧಾನ ಈ ಮನೆಯಲ್ಲಿ ಡಿಸ್ಟರ್ಬ್ ಆಗಬಾರ್ದು, ನಿನ್ನ ಶಾಂತಿ ಈ ಕುಟುಂಬದಲ್ಲಿ ಡಿಸ್ಟರ್ಬ್ ಆಗಬಾರ್ದು. ಇದು ನಿನ್ನ ಪ್ರಸನ್ನತೆಯಿಂದ ತುಂಬಿರುವ ಸ್ಥಳ, ನಿನ್ನ ಮಹಿಮೆಯನ್ನು ವ್ಯಕ್ತಪಡಿಸುವ ಸ್ಥಳ. ಅದರಿಂದ ಈ ಸ್ಥಳದಲ್ಲಿ ನಿನ್ನ ಮಹಿಮೆ, ನಿನ್ನ ಆತ್ಮಗಳು, ದೇವದೂತರುಗಳು ತುಂಬಿರುವ ಸ್ಥಳದಲ್ಲಿ ನಿನ್ನ ನಾಮ ಮಾತ್ರನೇ ಮಹಿಮೆ ಆಗಬೇಕು ಅನ್ನುವ ಆ ಕಾರ್ಯಗಳನ್ನ ಅರಿಕೆ ಮಾಡ್ತಾನೆ ಇರ್ತೀನಿ. ಒಂದೊಂದು ರೂಮಲ್ಲೂ ಅರಿಕೆ ಮಾಡ್ತಾ ಇರ್ತೀನಿ. ಸೊ ನಾನು ಟಂಗ್ಸಲ್ಲಿ ಮಾತಾಡುವಾಗ ಎಲ್ಲ ರೂಮ್ಗೂ, ಕಿಚನ್ಗೂ ಸರಿ ನೋಡ್ಕೊಂಡು ಅರಿಕೆ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಾವು ಇವತ್ತು ಏನಾದರೂ ಒಂದು ಕಾರ್ಯ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ಏನೋ ಸರಿಯಾಗಿ ಮಾಡಿಲ್ಲ, ಈ ಥರ ಅದರಿಂದ ನಾವು ಕೇಳುವ ರೀಸನ್ಸಿಂದ ಅಲ್ಲ. ಇಟ್ ಈಸ್ ಆಲ್ ಒಂದೇ ರೀಸನ್, ಸ್ಪಿರಿಚುವಲ್ ಅಟ್ಯಾಕ್. ಆತ್ಮದ ಮಂಡಲದಿಂದ ಡೈರೆಕ್ಟ್ ಆಗಿರೋದು ಶರೀರದಲ್ಲಿ ಪ್ರಕಟವಾಗಿದೆ. ಆದ್ದರಿಂದ ನೀವು ಯಾವಾಗಲೂ ಕಾನ್ಷಿಯಸ್ ಆಗಿ ಸ್ಪಿರಿಟ್ ರಿಲಮಲ್ಲಿ ನೀವು ಅದನ್ನು ಡೀಲ್ ಮಾಡ್ತಾ, ಅದನ್ನು ಎಲ್ಲ ದುರಾತ್ಮಗಳ ಅಂಧಕಾರ ಕ್ರಿಯೆಗಳು, ದುಷ್ಟಶಕ್ತಿಗಳನ್ನ ನಿರ್ಮೂಲ ಮಾಡ್ತಾನೆ ಇರಬೇಕು. ಈಗ ನಾನು ಒಂದು ಸಿಂಪಲ್ ಹೇಳ್ತೀನಿ ನೋಡಿ. ನೀವು ಯಾವ ರೀತಿ ಕಟ್ತಾ ಇದ್ದೀರಾ, ನೀವು ನಿಮ್ಮ ಅಂಥ ಒಂದು ಆತ್ಮಗಳು ನಿಮ್ಮನ್ನು ಅಟ್ಯಾಕ್ ಮಾಡುವ ಕಾರಣನೂ ನೀವೇನೆ, ಬೇರೆ ಎಲ್ಲಿಂದ ಬರೋದಿಲ್ಲ. ಯಾವ ರೀತಿ ಅಂದರೆ, ನೀವು ಮಾತಾಡ್ತಾ ಇರುವ ಮಾತುಗಳ ಮೂಲಕ. ಯಾವಾಗ ಪರಿಸ್ಥಿತಿ ಅನುಕೂಲವಾಗಿಲ್ವೋ ಆವಾಗ ನೀವು ಮಾತಾಡುವ ನೆಗೆಟಿವ್ ಆದ ಮಾತು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೀವು ಮಾತಾಡುವ ಒಂದೊಂದು ಮಾತು ಅದು ಶೈತಾನಿಗೆ ಡೋರ್ ಓಪನ್ ಮಾಡ್ತಾ ಇದೆ. ಸಿಂಪಲ್ ಎಕ್ಸಾಂಪಲ್, ಎಷ್ಟು ಜನ ನೀವು ದೇವರ ಯೇಸುವಿನ ಬಾಸುಂಡಿಗಳಿಂದ ನಾವು ಗುಣ ಹೊಂದಿದ್ದೀವಿ ಅಂತ ವಾಗ್ದಾನ ಅದು ಬೇರೂರಿರುವಾಗ ಅದು ಎಂಥ ಸತ್ಯ, ಅದು ಗುಣಪಡಿಸದೇ ಇರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದಿದ್ರೂ ನಾವೊಂದು ನೋವು ಬಂದುಬಿಟ್ರೆ, ವಾಕ್ಯ ಇದೆ ಆದರೂ ನೋವು ಜೋರಾಗಿದೆ ನನಗೆ ಅಂತ ಎಷ್ಟು ಜನ ಮಾತಾಡಲ್ಲ. ಈ ಮಾತು ಏನು ಮಾಡ್ತಾ ಇದ್ದಾರೆ, ಶೈತಾನಿಗೆ ಅಥಾರಿಟಿ ಕೊಡ್ತಾ ಇದ್ವಿ, ಅಧಿಕಾರ ಕೊಡ್ತಾ ಇದ್ವಿ. ಅವನು ಅವಾಗ ಆ ನೋವನ್ನ ಇನ್ನೂ ಜೋರು ಮಾಡ್ತಾ ಇದ್ದಾನೆ. ಸೊ ಇದೇನೆ, ದಿಸ್ ಇಸ್ ವಾಟ್ ಇಸ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋದಂದರೆ ನಾವು ದೇವರು ಹೇಳಿರುವ ಕಾರ್ಯಗಳನ್ನು ತಿಳಿದು ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಅದು ವಿರುದ್ಧವಾದ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದು. ನಮ್ಮ ಕ್ರಿಯೆಯಲ್ಲಿ, ಆ್ಯಕ್ಷನಲ್ಲಿ ಇದನ್ನೆಲ್ಲ ಆ ರೀತಿ ವ್ಯಕ್ತಪಡಿಸುವಾಗ ಶೈತಾನಿಗೆ ಕಂಟ್ರೋಲ್ ಕೊಡ್ತಾ ಇದ್ವಿ. ಸೊ ಅದರಿಂದ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ವಿ. ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವ ಶರೀರದ ಕಾರ್ಯಗಳ ಬಗ್ಗೆ ಮಾತಾಡಬೇಡಿ. ಅಂದರೆ ನನ್ನ ಮಗನಿಗೆ ಡಾಕ್ಟರ್ ಆಗಬೇಕಂತ, ಅಪ್ಪ
ಡಾಕ್ಟರ್ ಮಾಡಿಸು. ನನ್ನ ಮಗನಿಗೆ ಫಾರಿನ್ ಹೋಗ್ಬೇಕಂತಪ್ಪ, ಫಾರಿನ್ ಹೋಗೋಂಗೆ ಏನೋ ದಾರಿ ಮಾಡು. ಈ ಫಿಸಿಕಲ್ ಆದ ಕಾರ್ಯಗಳನ್ನು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದು ನಿಲ್ಲಿಸಿ. ಅದೇ ಥರ ನಿಮಗೆ ನಮ್ಮ ಮಗ ಹಿಂಗೆ ಡಾಕ್ಟ್ರೇ ಆಗಬೇಕು, ಎಂಜಿನಿಯರೇ ಆಗಬೇಕು ಅಂತ ಒಂದು ಆಸೆ ಇದ್ದರೆ ಅದನ್ನು ಕೂಡ ಪ್ರೆಷರೈಸ್ ಮಾಡಿ ಹಿಂಗೆ ಹಾಕೋದಕ್ಕೋಸ್ಕರ ಪ್ರೇಯರ್ ಮಾಡಬೇಡಿ. ಸೊ ನೀವು ಯಾವ ಒಂದು ಕಾರ್ಯವನ್ನು ನಿಮ್ಮ ಆಸೆಗೆ ಫೋರ್ಸ್ಫುಲ್ಲಾಗಿ ಅದಕ್ಕೋಸ್ಕರ ಫಾಸ್ಟಿಂಗ್ ಇರೋದು, ಅದಕ್ಕೋಸ್ಕರ ಒಂದು ಕಾರ್ಯವನ್ನು ಮಾಡುವ ಕಾರ್ಯಗಳಿಗೆ ಅದು ದೇವರ ಉದ್ದೇಶದ ಪ್ರಕಾರ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ಅವರ ಆ ಸಬ್ಜೆಕ್ಟ್, ಆ ಕೋರ್ಸ್, ಆ ಫೀಲ್ಡಲ್ಲಿ ಓದಿ ಆಚೆ ಬಂದರೂ ಅದರಲ್ಲಿ ಎಕ್ಸೆಲ್ ಆಗೋದಿಲ್ಲ, ಜಯ ಗಳಿಸೋದಿಲ್ಲ, ಅದು ಅವ್ರಿಗೆ ಆಶೀರ್ವಾದವಾಗಿರೋದಿಲ್ಲ. ಆದ್ದರಿಂದ ಯಾವಾಗಲೂ ದೇವರ ಉದ್ದೇಶಕ್ಕೆ ಅರ್ಪಿಸಿಕೊಡಿ. ಆ ಉದ್ದೇಶ ಏನಂತ ಹೇಳ್ತೀನಿ. ಈಗ ನಾನು ನಿಮ್ಮ ಮಕ್ಕಳು ಆ್ಯಕ್ಚುಲಿ ಈ ವಚನವನ್ನು ಎಷ್ಟು ಸಾವಿರ ಸರಿ ನಮ್ಮಪ್ಪ ನಮ್ಮಮ್ಮ ಆರಿಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಸ್ಟಿಲ್ ಎಕೋಯಿಂಗ್. 3 ಯೋಹಾನ 1:4, 3 John 1:4. ಈ ವಾಗ್ದಾನವನ್ನು ನಮ್ಮ ತಂದೆ ತುಂಬ ಸರಿ ಇದನ್ನು ಆರಿಕೆ ಮಾಡಿರೋದು. ಪ್ರಾರ್ಥನೆಯಲ್ಲಿ ಕೂಡ, ಅವ್ರ ಪ್ರಾರ್ಥನೆಯಲ್ಲಿ ಕೂಡ ಈ ವಚನವನ್ನು ಆರಿಕೆ ಮಾಡಿರ್ತಾರೆ ಅವ್ರ ಮಕ್ಕಳ ಬಗ್ಗೆ. ಏನು ಹೇಳ್ತಾ ಇದೆ ಅಂದರೆ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಿದ್ದಾರೆ ಎಂದು ಕೇಳುವುದಕ್ಕಿಂತ ನನಗೆ ಇನ್ನೇನೂ ದೊಡ್ಡ ಸಂತೋಷವೂ ಇಲ್ಲ. I have no greater joy than to hear that my children walk in truth. ಆ್ಯಕ್ಚುಲಿ ಇದನ್ನು ಮನೆಗೆ ಬರೋರಿಗೆಲ್ಲ ಟೆಸ್ಟ್ ಮನೆಗೆ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಅಂತ ಆಸ್ತಿ ಏನು ಮಾಡಿಟ್ಟಿಲ್ಲ, ದುಡ್ಡು ಏನು ಮಾಡಿಟ್ಟಿಲ್ಲ, ಅವ್ರಿಗೆ ದೇವರ ವಾಕ್ಯವನ್ನು ಹೇಳ್ಕೊಟ್ಟು ಇವತ್ತು ವಾಕ್ಯದಲ್ಲಿ ಇದ್ದಾರೆ ಅನ್ನುವ ಒಂದು ಸಂತೋಷ ನನಗಿದೆ ಅನ್ನುವ ಸಾಕ್ಷಿಯನ್ನು ನಾನು ಅನೇಕ ಸರಿ ಹೇಳಿದ್ದೀನಿ. ನಮ್ಮ ಮನೆಗೆ ಬಂದವ್ರಿಗೆ ಹೇಳ್ತಾ ಇರೋದು ಎಲ್ಲವೂ ಟೆಸ್ಟ್ ಮನೆ ಆಗಿದ್ದರೆ ಅವ್ರಿಗೆ ಹೇಳುವ ಟೆಸ್ಟ್ ಮನೆ ಇದು ಒಂದೇ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್. ಈ ಒಂದು ವಾಕ್ಯ ನಿಮ್ಮ ಮಕ್ಕಳ ಮೇಲೆ ನೀವು ಮನಸ್ಸಾರೆ, ನನ್ನ ಮಕ್ಕಳಿಗೆ ದೇವರ ವಾಕ್ಯ ಮಾತ್ರ ಹೊಂದಿಕೊಂಡ್ಬಿಟ್ರೆ, ಅಪ್ಪ ನನಗೆ ಗೊತ್ತು ಆ ವಾಕ್ಯದ ಫಲ ಅವರ ಜೀವನದಲ್ಲಿ ಏನು ಮಾಡುತ್ತೆ, ಅವರು ಹೇಗಿರ್ತಾರೆ, ಅವರ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಎಲ್ಲವೂ ಕವರ್ ಆಗಿಬಿಡುತ್ತೆ ಅದರಲ್ಲಿ. ಈಗ ನಾನು ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾರೆ, ಇದು ಈಗ ನಾನು ಕೊಟ್ಟಿರೋದು ನಿಮಗೆ ಗೋಲ್ಡನ್ ಟಿಪ್, ಬಂಗಾರದ ಒಂದು ರಹಸ್ಯ. ಇದನ್ನು ಮಾತ್ರ ಯಾರ್ಯಾರೆಲ್ಲ ಆತ್ಮದಲ್ಲಿ ಹೊಂದಿಕೊಂಡಿದ್ದೀರೋ ನೀವು ನಿಮ್ಮ ಮಕ್ಕಳ ಮೇಲೆ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಏನಿರಬೇಕು ಅಂದರೆ, ಹೇಗಾದರೆ ನನ್ನ ಮಕ್ಕಳು ವಾಕ್ಯದಲ್ಲಿ ಬೇರೂರಿದ್ದಾರಾ, ವಾಕ್ಯದ ಮೌಲ್ಯವನ್ನು ಅರಿತಿದ್ದಾರಾ, ವಾಕ್ಯದ ಒಂದು ಪ್ರಯತ್ನ ಅಂದರೆ ವಾಕ್ಯವನ್ನು ಅನುಭವಿಸಬೇಕು ಅನ್ನುವ ಬಯಕೆ, ಹಸುವು, ದಾಹ ಅವರಲ್ಲಿ ಉಂಟಾಗಿದೆಯಾ ಅನ್ನುವ ಕಾರ್ಯ ಮಾತ್ರ ನಿಮ್ಮಲ್ಲಿ ಹೆಚ್ಚಾದರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಜೀವನ ನೀವೇನು ಆಸೆ ಪಟ್ಟರೋ, ನೀವೇನು ಬೇಡಿಕೊಳ್ತಾ ಇದ್ದೀರೋ ದೇವರಲ್ಲಿ, ನೀವೇನು ಊಹಿಸ್ತಾ ಇದ್ದೀರೋ, ಊಹಿಸ್ಕೊಳ್ತಾ ಇದ್ದೀರೋ ಅಂದರೆ ವಾಟ್ ಯು ಆರ್ ಇಮ್ಯಾಜಿನಿಂಗ್, ಅದಕ್ಕಿಂತ ಬಹಳ ಹೆಚ್ಚಾಗಿ ದೊಡ್ಡದಾಗಿ ದೇವರ ಮಹತ್ತಾದ ಕಾರ್ಯಗಳು ನಿಮ್ಮ ಮಕ್ಕಳಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. I release this anointing upon each and every one of you. ಯೇಸುವಿನ ನಾಮದಲ್ಲಿ 3 ಯೋಹಾನ 1:4 ಬರೆದಿಟ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಇದನ್ನು ಅರಿಕೆ ಮಾಡಿ, ಡಿಕ್ಲೇರ್ ಮಾಡಿ. ಎವ್ರಿ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ್ದ ಕೂಡಲೇ ಈ ಮಾತನ್ನು ಡಿಕ್ಲೇರ್ ಮಾಡಿ. ನೀವು ಡಿಕ್ಲೇರ್ ಮಾಡುವಾಗ ಭಯದಿಂದ ಅಲ್ಲ, ಒಂದು ಕನ್ಫ್ಯೂಷನಿಂದ ಅಲ್ಲ, ಇಲ್ಲ ಏನಾಗುತ್ತೋ ಅಂತ ಆ ಥರ ಅಲ್ಲ, ಧೈರ್ಯವಾಗಿ. ಯಾಕಂದರೆ ವಾಕ್ಯ ಈ ರೀತಿಯ ಹೇಳ್ತಾ ಇದೆ, ಎಕ್ಲೆಸಿಯಾಸ್ಟಸ್ 8:4 ಒಂದು ರಾಜನ ಮಾತು ಎಲ್ಲಿದೆಯೋ ಅಲ್ಲಿ ಬಲ ಉಂಟು. Where the word of the king is, there is power. ಹಾಗಾದರೆ ನೀವು ನಿಮ್ಮ ಮಕ್ಕಳ ಮೇಲೆ ಮಾತಾಡುವ ಮಾತುಗಳು, ಅರಿಕೆ ಮಾಡುವ ಮಾತುಗಳು ಇಂಥ ವಾಗ್ದಾನಗಳಾಗಿರಲಿ. ಭಯದಿಂದ, ಚಿಂತೆಯಿಂದ, ಗಲಿಬಿಲಿಯಿಂದ, ನೋವಿನಿಂದ, ದುಃಖದಿಂದ ನಿಮ್ಮ ಮಕ್ಕಳ ಮೇಲೆ ಏನು ಮಾತಾಡಬೇಡಿ. ಅವ್ರು ಓದಿಲ್ಲ ಅಂದರೂ ಸರಿ, ನಿಮಗೆ ಪ್ರಿಯವಾಗಿ ನಡ್ಕೊಳ್ಳಿಲ್ಲ ಅಂದರೂ ಸರಿ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದರಂತೆ ಇಲ್ಲ ಅಂದ್ರೂ ಸರಿ, ನೀವು ಸತ್ಯದಲ್ಲಿ ಬೆಳೆದ ಸತ್ಯದ ಮಾತನ್ನು ಮಾತ್ರ ಮಾತಾಡಿ. ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಿದ್ದಾರೆಂದು ಕೇಳುವುದಕ್ಕಿಂತ ನನಗೆ ಇನ್ನೇನೂ ದೊಡ್ಡ ಸಂತೋಷವಿಲ್ಲ. ಸೊ ಹಾಗಾದರೆ ಈಗ ಹೇಳ್ತೀನಿ ಯಾವ ರೀತಿ ನಿಮ್ಮ ಮಕ್ಕಳ ಮೇಲೆ ಪ್ರೇಯರ್ ಮಾಡಬೇಕು ಅಂತ. ಅಪ್ಪ, ನೀನೇ ನನ್ನ ಮಕ್ಕಳಲ್ಲಿ ಪ್ರಕಟವಾಗು. You reveal yourself unto my child. ನಿನ್ನಲ್ಲಿ ಅವನಿಗೆ ನಿನ್ನ ಬಯಕೆ, ನಿನ್ನ ಹಸುವು, ನಿನ್ನ ದಾಹ, ನಿನ್ನನ್ನು ಅನುಭವಿಸ್ಬೇಕು ಅಂತ ಒಂದು ಬಯಕೆ, ಹಸುವು, ದಾಹ ಉಂಟಾಗಲಿ ಅಂತ ಪ್ರೇಯರ್ ಮಾಡಿ. ಪವಿತ್ರಾತ್ಮನೇ, ನೀನು ನನ್ನ ಮಕ್ಕಳಲ್ಲಿ ತುಂಬಿರೋದಕ್ಕೋಸ್ಕರ ಸ್ತೋತ್ರ.
ನಿನ್ನ ಪ್ರಸನ್ನತೆ ನನ್ನ ಮಕ್ಕಳ ಮುಂದೆ ಹೋಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನನ್ನ ಮಕ್ಕಳನ್ನ ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅವರ ಆಲೋಚನೆ, ಅವರ ಮಾತು, ಅವರ ಕ್ರಿಯೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಇರುವುದಕ್ಕೋಸ್ಕರ ಸ್ತೋತ್ರ. ದಿಸ್ ಇಸ್ ದ ಪ್ರೇಯರ್. ನೋಡಿ, ನಾನೀಗ ಮಾತಾಡಿದ್ರಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಶರೀರದ ಕಾರ್ಯಗಳ ಬಗ್ಗೆ ಇದೆಯಾ? ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಇದುವರೆಗೂ ನನ್ನ ಮಗಳಿಗೆ ದೇವರೇ ಅವಳು ಚೆನ್ನಾಗಿ ಓದಬೇಕು, ಅವಳಿಗೆ ಜ್ಞಾನ ಕೊಡು, ಅವಳಿಗೆ ಬಲ ಕೊಡು, ಈ ಥರ ಪ್ರೇಯರ್ ಮಾಡೇ ಇಲ್ಲ. ನನ್ನ ಪ್ರಾರ್ಥನೆ ಎಲ್ಲ, ಯೇಸುವೆ ನೀನೇ ನನ್ನ ಮಗಳಲ್ಲಿ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅವಳು ಬರೆಯುವ ಎಕ್ಸಾಮಲ್ಲಿ ಕೂಡ ಪವಿತ್ರಾತ್ಮನೇ ಅವಳ ಪರವಾಗಿ ನೀನು ಬರೀತಾ ಇರೋದಕ್ಕೋಸ್ಕರ ಸ್ತೋತ್ರ. ಸೊ ಇಂಥ ಮಾತುಗಳು ಏನು ಆಗುತ್ತಂದರೆ, ಯು ಆರ್ ರಿಲೀಸಿಂಗ್ ಅ ವರ್ಡ್. ಆ ಮಾತು ಆತ್ಮವಾಗಿ ಆ ಶರೀರದಲ್ಲಿ ಹೋಗಿ ಆ ಕಾರ್ಯವನ್ನು ಹಾಗೆ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಐ ಕ್ಯಾನ್ ಶೇರ್ ಒನ್ ಟೆಸ್ಟಿಮನಿ. ಒಂದು ಸಿಸ್ಟರ್ ಟೆಸ್ಟಿಮನಿ ಶೇರ್ ಮಾಡಿದ್ರು. ಇದುವರೆಗೂ ನಾನು 5 ಜಾಗದಲ್ಲಿ ಇಂಟರ್ವ್ಯೂಗೆ ಹೋಗಿ ಬಂದೆ, ನಾನು ಎಲ್ಲೂ ಕ್ಲಿಯರ್ ಮಾಡಿಲ್ಲ ಪಾಸ್ಟರ್ ಪ್ರೇಯರ್ ಮಾಡಿ. ಅವರು ಆ್ಯಕ್ಚುಲಿ ಪ್ರೊಫೆಸರ್ ಆಗಿ ಆ ಥರ ಏನೋ ಪೊಸಿಷನಲ್ಲಿ, ಐ ಥಿಂಕ್ ಇಟ್ ಇಸ್ ಲೆಕ್ಚರರೋ ಪ್ರೊಫೆಸರೋ ಆ ಥರ ಕಾಲೇಜಲ್ಲಿ. ಆವಾಗ ಅವ್ರು ಬಂದು ಪ್ರೇಯರ್ ಮಾಡಿಸ್ಕೊಂಡು ಇದೇ ಥರನೇ ನಾನು ಡಿಕ್ಲೇರ್ ಮಾಡಿದೆ. ನಾಳೆ ಹೋಗಿ ಇಂಟರ್ವ್ಯೂವಲ್ಲಿ ನೀವಲ್ಲ, ಯೇಸುವೆ ನಿಮ್ಮಲ್ಲಿ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ, ಜೀವವಾಗಿ ಅಲ್ಲಿ ಇಂಟರ್ವ್ಯೂ ಬಂದು ಪ್ರಕಟವಾಗ್ತಾರೆ. ಆ ಇಂಟರ್ವ್ಯೂವರ್ ಕೂಡ ಅವನ ಕಿವಿಗೆ ಏನು ಉತ್ತರವನ್ನು ಕೇಳಿಸ್ಬೇಕು ಅಂದ್ಕೊಂಡಿದ್ದಾನೋ ಅದೇ ಅವನ ಕಿವಿಗೆ ಕೇಳೋದು. ಅದರಿಂದ ಈ ಸರಿ ನೀವು ಇಂಟರ್ವ್ಯೂವಲ್ಲಿ ಕ್ಲಿಯರ್ ಮಾಡಿದ್ದೀರಾ, ಆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಕಳಿಸಿದೆ. ಸೊ ದ ವೆರಿ ನೆಕ್ಸ್ಟ್ ಡೇ ಈವ್ನಿಂಗ್ ಕಾಲ್ ಮಾಡಿದ್ರು ಇಂಟರ್ವ್ಯೂ ಆದಮೇಲೆ. ಅವ್ರು ಹೇಳಿದ ಮಾತು, ಅವರು ಕೇಳಿದ ಒಂದು ಪ್ರಶ್ನೆಗಾದರೂ ನನಗೆ ಉತ್ತರ ಗೊತ್ತಿರಲಿಲ್ಲ, ಆದರೆ ನನ್ನ ಮನಸ್ಸಿಗೆ ಏನು ಬಂತೋ ಅದನ್ನೆಲ್ಲ ಹೇಳಿದೆ. ಲಾಸ್ಟಲ್ಲಿ ಹೋಗುವಾಗ ನೀನು ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿ ನನಗೆ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ದ ಸ್ಪಿರಿಟ್ ಆಫ್ ದ ವರ್ಡ್ ಡಾಸ್. ನೀವು ಬಾಯಿಂದ ಬರುವ ಮಾತಿನ ಆತ್ಮ ಈ ರೀತಿಯಾಗಿ ಕಾರ್ಯ ಮಾಡುತ್ತೆ. ಅನೇಕ ಸರಿ ನನ್ನ ಟೆಸ್ಟಿಮನೀಸೇ ಹೇಳಿದ್ದೀನಿ. ನಾನು ಅಪ್ಪ ಈ 4 ಇದು ಓದಿದ್ದೀನಿ, ಈಗ ನಾನಲ್ಲ ನೀನಲ್ಲಿ ಎಕ್ಸಾಮ್ ಬರೀತಾ ಇರೋದು, ನಾವು ಕರೆಕ್ಟಾಗಿ ಆ 4 ಪ್ರಶ್ನೆ ಅಲ್ಲಿ ನಾನು ಏನು ಓದಿದ್ದೀನೋ ಬಂದಿರುತ್ತೆ ಎಕ್ಸಾಮಲ್ಲಿ. ಸೊ ಒಂದು ಸರಿಯಲ್ಲ, 2 ಸರಿಯಲ್ಲ, ಪದೇ ಇದನ್ನು ಅನುಭವಿಸಿದ್ದೀನಿ. ನನ್ನ ಕೆಲಸದಲ್ಲಿ, ನನ್ನ ಕೈಟ್ ಮಾಡುವ ಕಾರ್ಯಗಳಲ್ಲಿ, ಫೈನಾನ್ಸಸಲ್ಲಿ, ಎಲ್ಲದರಲ್ಲೂ ದೇವರ ಮಹಿಮೆಯನ್ನು ಬಲವಾಗಿ ಅನುಭವಿಸಿದ್ದೀನಿ. ಅಂದರೆ ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಐ ವಾಂಟ್ ಟು ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ, ಬಟ್ ಐ ವಾಂಟ್ ಟು ಜಸ್ಟ್ ಫಿನಿಶ್ ಯರ್ ರ್ಯಾಪ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರ ಮೇಲೆ. ನಿಮ್ಮ ಮಕ್ಕಳಿಗೆ ದೇವರ ಬಗ್ಗೆ ಮಾಹಿತಿಯಾಗಿರುವ ರೀತಿಯಲ್ಲಿ ಅಲ್ಲ, ಅದು ಪ್ರಕಟಣೆ ಆಗುವಂತೆ, ವಾಕ್ಯದ ಮೂಲಕ ದೇವರನ್ನು ಅನುಭವಿಸುವಂತೆ ಡಿಕ್ಲೇರ್ ಮಾಡಿ. ಸರಿ, ಒಂದು ಕಾರ್ಯವನ್ನು ಹೇಳಿ ನಾನು ವೈಂಡ್ ಅಪ್ ಮಾಡ್ತೀನಿ. ಅನೇಕ ಪಾಯಿಂಟ್ಸ್ ಇತ್ತು, ಸೊ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ನಿಮ್ಮ ಮಕ್ಕಳ ಮೇಲೆ ನಾನು ಹೇಳಿದ ಆಗಲೇ ವೀಕ್ ಆಗಿರುವ ಕಾರ್ಯಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಬೇಡಿ. ಮಕ್ಕಳ ಬಗ್ಗೆನೂ ತಪ್ಪಾಗಿ ಮಾತಾಡಬೇಡಿ. ಪರ್ಟಿಕ್ಯುಲರ್ ಆಗಿ ಆಸ್ ದೇ ಆರ್ ಗ್ರೋಯಿಂಗ್ ಅಪ್, ಅವ್ರು ಎಷ್ಟು ವೀಕ್ ಆಗಿದ್ದಾರೆ ಅಂತ ಪದೇ ಹೇಳುವಾಗ ಆ ವೀಕ್ನೆಸ್ ಅವ್ರನ್ನ ಇನ್ನೂ ವೀಕ್ ಮಾಡುತ್ತೆ, ಬಲಪಡಿಸೋದಿಲ್ಲ. ಸೊ ಇವನು ಚೆನ್ನಾಗಿ ಓದ್ತಾ ಇಲ್ಲ, ಇವನು ಏನಕ್ಕೂ ಪ್ರಯೋಜನ ಇಲ್ಲ, ಇವನಿಗಿಂತ ಅವ್ರ ಅಣ್ಣ ಪರವಾಗಿಲ್ಲ, ಅವ್ನ ತಮ್ಮ ಪರವಾಗಿಲ್ಲ, ಈ ಥರ ಮಾತಾಡಬೇಡಿ. ಸೊ ಅದೇ ಥರ ನಿಮ್ಮ ಮಕ್ಕಳನ್ನ ಇನ್ನೊಂದು ಮಕ್ಕಳಿಗೆ ಕಂಪೇರ್ ಮಾಡಬೇಡಿ. ಅವ್ನು ನೋಡು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಇವ್ನು ನೋಡು ಇದರಲ್ಲಿ ಫಸ್ಟ್ ಬಂದ, ನೀನು ಮಾಡಿ ಏನಕ್ಕೆ ಪ್ರಯೋಜನ ನೀನು, ಈ ಥರ ಎಲ್ಲ ಮಾತಾಡಬೇಡಿ. ಇದು ಬಂದ್ಬಿಟ್ಟು ಅವರ ಮನಸ್ಸು, ಅವರ ಸೋಲ್, ದಿಸ್ ಇಸ್ ಕಾಲ್ಡ್, ಅವರ ಪ್ರಾಣ, ಅವರ ಮನಸ್ಸು, ಅವರ ಹೃದಯವನ್ನು ಗಾಯಗೊಳಿಸ್ಬಿಟ್ರೆ ಆ ಗಾಯ ಬಂದ್ಬಿಟ್ಟು ಹೀಲಾಗೋಕ್ಕೆ ತುಂಬ ಕಷ್ಟ. ಸೊ ಅದರಿಂದ ಇವತ್ತಿಂದ ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿ ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಡಿಕ್ಲೇರ್ ಮಾಡಿ. ಈಗ ಕೂಡ ಇದನ್ನು ನಾನು ಏನು ಹೇಳ್ತಾ ಇದ್ದೀನೋ ಬರ್ಕೊಂಡು ಅದನ್ನು ಹಾಗೆ ನಿಮ್ಮ ಮಕ್ಕಳ ಮೇಲೆ ಮಾತಾಡಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿದ್ದರೆ ಇವಾಗಿಂದನೇ ಈ ರೀತಿ ಬೆಳೆಸಿ. ನಾನು ಹೇಳ್ತಾ ಇದ್ದೀನಿ, ನೀವು ಅವ್ರಿಗೆ ಹೇಳಿ ಫೋರ್ಸ್ ಮಾಡಿ ಪ್ರಯತ್ನ ಪಟ್ಟು ಅವ್ರನ್ನ ಸತ್ಯದಲ್ಲಿ ನಡೆಸ್ತೀನಿ ಅನ್ನೋದಲ್ಲ. ನೀವು ಅವ್ರ ಮೇಲೆ ಡಿಕ್ಲೇರ್ ಮಾಡುವ ಮಾತುಗಳು, ನಿಮ್ಮ ಬಿಹೇವಿಯರ್, ನಿಮ್ಮ ಭಾವನೆ, ನೀವು ಅವ್ರ ಮೇಲೆ ರಿಲೀಸ್ ಮಾಡುವ ಮಾತುಗಳು ಅವ್ರನ್ನ ಬದಲಾಯಿಸುತ್ತೆ. ಹಿಂಗೆ ಹೇಳಿ, ನೀನು ದೇವರಿಂದ ಆರಿಸಲ್ಪಟ್ಟವನು. ಯು ಆರ್ ದ ಚೋಸನ್ ಚೈಲ್ಡ್ ಆಫ್ ಗಾಡ್. ದೇವರಿಂದ ಆರಿಸಲ್ಪಟ್ಟವನು. ಸ್ಲಿಪ್ ಆಫ್ ದ ಟಂಗ್. ಓಕೆ, ನೀನು
ಯು ಬಿಲಾಂಗ್ ಟು ಗಾಡ್. ನಿನಗೆ ದೇವರಿಗೆ ಸೇರಿದವನು, ನೀನು ಕ್ರಿಸ್ತನಲ್ಲಿ ಇರುವವನು, ನೀನು ಕ್ರಿಸ್ತನನ್ನೇ ಸೇವೆ ಮಾಡುವನು, ನೀನು ಯೇಸುವಿನ ಜ್ಞಾನದಿಂದ ತುಂಬಿರುವವನು. ಯೇಸುವೇ ನಿನ್ನಲ್ಲಿ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ, ಜೀವವಾಗಿದ್ದಾನೆ. ದೇವರು ನಿನ್ನನ್ನು ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾನೋ ಅದೇ ನಿನ್ನಲ್ಲಿ ನೆರವೇರುವುದು. ದೇವರ ಉದ್ದೇಶ ಇಲ್ಲದೆ ನೀನು ಈ ಭೂಮಿಯಲ್ಲಿಲ್ಲ. ಆದ್ದರಿಂದ ಆತನ ಉದ್ದೇಶ ನಿನ್ನಲ್ಲಿ 100% ನೆರವೇರ್ತಾ ಇದೆ. ಆತನ ಪ್ಲಾನ್ ನಿನ್ನ ಬಲದಿಂದ ಅಲ್ಲ, ನಿನ್ನ ಸಾಮರ್ಥ್ಯದಿಂದ ಅಲ್ಲ, ನಿನ್ನ ಜ್ಞಾನದಿಂದ ಅಲ್ಲ, ಅಲ್ಲಿ ಯೇಸುವೇ ನಿನ್ನಲ್ಲಿ ಪ್ರಕಟವಾಗ್ತಾ ಇದ್ದಾರೆ. ವಾಕ್ಯ ಹೇಳ್ತಾ ಇದೆ ಜೆರೆಮೀಯ 1:5 ನಿನ್ನನ್ನು ಗರ್ಭದಲ್ಲೇ ರೂಪಿಸುವ ಮೊದಲು ನಾನು ನಿನ್ನನ್ನು ತಿಳಿದಿದ್ದೆ. ಸೊ ಹಾಗಾದರೆ ನೀವು ಶರೀರದಲ್ಲಿ ರೂಪಾಂತರ ಆಗಿದ್ದೀರಾ ಅಂತ ಹೇಳಿದ್ರೆ ದೇವರು ಒಂದು ಕಾರ್ಯವನ್ನು ನೆರವೇರಿಸಿದ ಮೇಲೆ ಈಗ ಅದನ್ನು ಶರೀರದಲ್ಲಿ ಪ್ರಕಟಿಸುವುದಕ್ಕೋಸ್ಕರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಭಯ ಉಂಟಾಗುವ ಕಾರ್ಯವನ್ನು ಹೇಳಿ ಅದರಿಂದ ಏನೋ ಕಲಿತಾರೆ ಅಂತ ಭಯ ಹುಟ್ಟಿಸ್ಬೇಡಿ. ಇನ್ನೊಂದು ಮಕ್ಕಳ ಜೊತೆ ಕಂಪೇರ್ ಮಾಡಬೇಡಿ, ಅವ್ರನ್ನ ಕಂಡಮ್ ಮಾಡಬೇಡಿ. ಈ ಥರ ನೀನು ಇದು ಏನಕ್ಕೂ ಪ್ರಯೋಜನ ಇಲ್ಲ ಆ ರೀತಿ ಮಾತಾಡಬೇಡಿ. ಅವರ ಮೇಲೆ ಇರುವ ಚಿಂತೆ ವೇದನೆಯನ್ನು ವ್ಯಕ್ತಪಡಿಸಬೇಡಿ. ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು, ನೀವು ಎಷ್ಟು ದುಃಖ, ವೇದನೆ, ಚಿಂತೆಯನ್ನು ನಿಮ್ಮ ಮಕ್ಕಳ ಬಗ್ಗೆ ವ್ಯಕ್ತಪಡಿಸ್ತೀರೋ ಅಷ್ಟು ಅವರ ಆತ್ಮದಲ್ಲಿ ವೀಕ್ ಆಗ್ತಾ ಇದ್ದಾರೆ. ಆತ್ಮದಲ್ಲಿ ವೀಕ್ ಆದರೆ ಶರೀರದಲ್ಲಿ ಸಹಜವಾಗಿ ವೀಕ್ ಆಗೇ ಇರ್ತಾರೆ. ನೀವು ಎಷ್ಟು ಈ ಕರೆಕ್ಷನ್ಸ್ ಮಾಡಿದ್ರೆ ಸಾಕು. ಗಲೇಷಿಯನ್ಸ್ 5:6, ಗಲೇಷಿಯನ್ಸ್ 5:6 says faith works by love. ಪ್ರೀತಿಯ ಮೂಲಕ ಕಾರ್ಯ ನಿರ್ವಹಿಸುವ ವಿಶ್ವಾಸವೇ ಮುಖ್ಯ. ಅಂದರೆ ನೀವು ನಿಮ್ಮ ನಂಬಿಕೆ ಕೂಡ ಯಾವ ರೀತಿ ಕೆಲಸ ಮಾಡೋದಂದರೆ ಪ್ರೀತಿಯಿಂದ. ಸೊ ಹಾಗಾದರೆ ಯೇಸುವಿನ ನಾಮದಲ್ಲಿ ಈಗ ಕೂಡ ನನ್ನ ಮಗನಿಗೆ ಜ್ಞಾನ ಕೊಡು ಅನ್ನೋದಕ್ಕೂ ಯೇಸುವೆ ನೀನೇ ನನ್ನ ಮಗಳಲ್ಲಿ ಜ್ಞಾನವಾಗಿರೋದಕ್ಕೋಸ್ಕರ ಸ್ತೋತ್ರಪ್ಪ. ಇದು ಪವರ್ಫುಲ್ ಆದ ಮಾತು. ಸೊ ಇಟ್ ಇಸ್ ಜೀಸಸ್ ಹಿಮ್ಸೆಲ್ಫ್ ಮ್ಯಾನಿಫೆಸ್ಟಿಂಗ್. ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಫಿಲಿಪಿಯನ್ಸ್ 1:6 ಇಷ್ಟೊತ್ತು ನೀವು ಕೇಳ್ತಾ ಇದ್ದಿದ್ದು ಯಾವುದೋ ಮೋಟಿವೇಶ್ನಲ್ ಸ್ಪೀಚ್ ಅಲ್ಲ. ಈ ಮಾತಿನ ಆತ್ಮವನ್ನು ಪ್ಯಾರೆಂಟ್ಸ್ ಆಗಿರುವ, ತಂದೆ ತಾಯಿಗಿರುವ ನಿಮ್ಮಲ್ಲೂ ನಿಮ್ಮ ಮಕ್ಕಳಲ್ಲಿ ಡೆಪಾಸಿಟ್ ಆಗಿದೆ. ಆದ್ದರಿಂದ ಫಿಲಿಪಿಯನ್ಸ್ 1:6 ನಿಮ್ಮೊಳಗೆ ಒಳ್ಳೆ ಕಾರ್ಯವನ್ನು ಆರಂಭಿಸಿದವನು ಅದನ್ನು ಪೂರ್ಣಗೊಳಿಸುವನು ಅಂತ ಪ್ರಾಫಿಟಿಕ್ಕಾಗಿ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಈ ಪ್ರಾರ್ಥನೆಯನ್ನು ನಿಮ್ಮ ಮಕ್ಕಳ ಮೇಲೆ ಹಾಗೆ ಡಿಕ್ಲೇರ್ ಮಾಡಿ. ತಂದೆ, ನಾನು ನನ್ನ ಮನೆಯ ಮೇಲೆ ಯಾಜಕನಾಗಿ ನಿಲ್ಲುತ್ತೇನೆ. ನಾನು ಕ್ರಿಸ್ತನಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳುತ್ತೇನೆ. ನಾನು ನನ್ನ ಮಕ್ಕಳ ಮೇಲೆ ಆಧ್ಯಾತ್ಮಿಕ ಜೀವನವನ್ನು ಬಿಡುಗಡೆ ಮಾಡುತ್ತೇನೆ. ಅವರು ನಿನ್ನನ್ನು ಆಳವಾಗಿ ಅನುಭವಿಸಲಿ. ಪ್ರತಿಯೊಂದು ಮುಸುಕನ್ನು ತೆಗೆದುಹಾಕಿ ಅವರ ಕರೆಯನ್ನು ಜಾಗೃತಗೊಳಿಸು. ಅವರನ್ನು ಆತ್ಮದಲ್ಲಿ ಬಲಿಷ್ಠರನ್ನಾಗಿ ಮಾಡಿದಕ್ಕೋಸ್ಕರ ಸ್ತೋತ್ರ. ಅವರು ತಮ್ಮ ಜೀವನದುದ್ದಕ್ಕೂ ನಿನ್ನ ಸೇವೆ ಮಾಡುವವರು. ಯೇಸುವಿನ ನಾಮದಲ್ಲಿ ಅವರು ನಿನ್ನ ಮಹಿಮೆಯನ್ನು ಪ್ರಕಟಿಸುವವರು ಅಂತ ಆ ರೀತಿ ಡಿಕ್ಲೇರ್ ಮಾಡಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗೆ ಹೇಳ್ತಾ ಇದ್ದೀನಿ. ಕೇಳ್ತಾ ಇದ್ದ ತಂದೆ ತಾಯಿ ಆಗಲಿ, ಮಕ್ಕಳಾಗಲಿ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಸಾಮರ್ಥ್ಯ, ಬಲ, ಜ್ಞಾನ ಅಲ್ಲ, ಯೇಸುವೆ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ, ಜೀವವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ವಿಶೇಷವಾಗಿ ಈಗ ಕೂಡ ಎಲ್ಲ ಓದುವ ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಈಗ ನಾನು ಹೇಳುವ ಮಾತನ್ನು ಆತ್ಮದಿಂದ ಹೊಂದಿಕೊಳ್ಳಿ. ನೀವು ಓದಿದ್ರೂ ಸರಿ, ಓದಿಲ್ಲ ಅಂದರೂ ಸರಿ, ಕಾನ್ಫಿಡೆಂಟ್ ಇಲ್ಲ ಆಗಿದ್ರು ಸರಿ, ನೀವು ಈಗ ರಿಸೀವ್ ಮಾಡ್ಕೊಂಡಿರುವ ಮಾತಿನ ಮೇಲೆ ಒಂದು ನಂಬಿಕೆ ಇಡ್ರಿ. ಏನಂತ ಹೇಳಿದ್ರೆ, ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವೆಷ್ಟು ಚೆನ್ನಾಗಿ ಓದಿದ್ದೀರಾ, ಮೆಮರೈಸ್ ಮಾಡಿದ್ದೀರಾ, ಎಷ್ಟು ಚಾಪ್ಟರ್ಸ್, ಎಷ್ಟು ಬುಕ್ಸ್ ಓದಿದ್ದೀರಾ ಅನ್ನೋದ್ರ ಮೇಲೆ ನಂಬಿಕೆ ಇಡಬೇಡಿ. ಓದ್ಬಿಟ್ಟು ಅಪ್ಪ ಇಷ್ಟೊತ್ತು ನಾನು ಓದಿರೋದಲ್ಲ, ನೀನೇ ನನ್ನಲ್ಲಿ ಮೆಮರಿಯಾಗಿ, ವಿಸ್ಡಮ್ ಆಗಿ, ನಾಲೆಜ್ ಆಗಿ, ಅಂಡರ್ಸ್ಟ್ಯಾಂಡಿಂಗ್ ಆಗಿ ನನ್ನಲ್ಲಿ ಪ್ರಕಟವಾಗಿದ್ದಕ್ಕೋಸ್ಕರ ಸ್ತೋತ್ರಪ್ಪ. ಅಲ್ಲಿ ನಾನೆಲ್ಲ ಬರಿತಾ ಇರೋದು ನನ್ನ ಪರವಾಗಿ ನೀನು ಬರಿತಾ ಇರೋದಕ್ಕೋಸ್ಕರ ಸ್ತೋತ್ರ. ಪವಿತ್ರಾತ್ಮನೇ, ನೀನು ನನ್ನನ್ನು ಎಕ್ಸಾಮನ್ನು ಸರಿಯಾಗಿ ಎಕ್ಸಾಮ್ ಬರಿತಾ ಇರೋದು ಬರೆಯೋ ಹಾಗೆ ಮಾಡಿದ್ದಕ್ಕೋಸ್ಕರ ಸ್ತೋತ್ರ. ಈ ಮಾತು ನಾನು ಹೇಳ್ತಾ ಇದ್ದೀನಿ, ನೀವು ಏನು ಬರಿತಾ ಇದ್ದೀರೋ ಅದು ಕರೆಕ್ಟಾದ ಉತ್ತರವಾಗಿರುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಪ್ರಶ್ನೆಗಳಿಗೂ ಆ ಸರಿಯಾದ ಉತ್ತರವನ್ನು ಬರೆದು ಎಲ್ಲ ಸಬ್ಜೆಕ್ಟಲ್ಲೂ ನೀವು ಪಾಸಾಗಿ ದೇವರ ಉದ್ದೇಶದಂತೆ ನಿಮ್ಮ ಫ್ಯೂಚರ್ ಬ್ರೈಟಾಗಿರುತ್ತೆ,
ಕಲರ್ಫುಲ್ ಆಗಿರುತ್ತೆ, ಆಶೀರ್ವಾದವಾಗಿರುತ್ತೆ, ಜಯವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ. ಒಂದು ಸರಿ ನನ್ನ ಮಗಳು ಈ ಕಾರ್ಯವನ್ನು ಹೇಳಿದ್ಲು. ನಾನು ಈ ಕ್ವಶನ್ಗೆ ಆನ್ಸರೇ ಗೊತ್ತಿಲ್ಲ, ಆವಾಗ ಈ ಮಾತನ್ನು ಹೇಳಿದ್ಲಂತೆ, ಈಗ ನನಗೆ ಗೊತ್ತಿಲ್ಲ, ಆದರೆ ನೀನು ಏನು ನನಗೆ ತೋರಿಸ್ತೀಯೋ ಅದನ್ನೇ ಬರೀತೀನಿ ಅಂತ ಹೇಳಿಬಿಟ್ಟು ಅದು ಬರೆದಳಂತೆ. ಬರೆದುಬಿಟ್ಟು ಮನೆಗೆ ಬಂದು ಪುಸ್ತಕ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಪುಸ್ತಕದಲ್ಲಿ ಏನಿತ್ತೋ ಅದನ್ನೇ ಬರೆದಿದ್ದಾಳೆ. ಸೊ ಈ ಥರ ಇದೆಲ್ಲ ಪವಿತ್ರಾತ್ಮನನ್ನು ಅನುಭವಿಸಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಯುವ ಕಾರ್ಯ. ಒಂದು ಸರಿ ಎಕ್ಸಾಮ್ ಬರೆಯುವಾಗ ನಾನು ಆ್ಯಕ್ಚುಲಿ ಎಷ್ಟು ಸಮಯ ಅಂತ ಗೊತ್ತಿಲ್ಲ ಅವರು ಎಕ್ಸಾಮ್ ಬರೆಯೋದು, ಅರ್ಧ ಸಮಯದಲ್ಲೇ ಇವಳೆಲ್ಲ ಪೂರ್ತಿ ಬರೆದ್ಬಿಟ್ಟು ಒಂದೇ ಒಂದು ಶೀಟೇ ಇವಳು ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಆದರೆ ಬೇರೆ ಮಕ್ಕಳೆಲ್ಲ 4-5 ಶೀಟ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದಾರೆ. ಇವಳು ಒಂದೇ ಕನ್ಫ್ಯೂಷನ್ನು, ನಾನೇನಾದರೂ ಆನ್ಸರ್ ಕ್ವೆಶ್ಚನ್ ಸ್ಕಿಪ್ ಮಾಡಿಬಿಟ್ನಾ, ಮಿಸ್ ಮಾಡಿಬಿಟ್ನಾ, ಇಲ್ಲ ಏನಿದು ನನಗೆ ಬರೆಯೋಕ್ಕೆ ಇರೋದು ಇಷ್ಟೇ ಅಂತ ಅಂದ್ಕೊಂಡು ಆ ರೀತಿ ಬರೆದು ಆಚೆ ಬಂದು ನೋಡಿದ್ರೆ ಎಲ್ರಿಗೂ ಅಷ್ಟೊಂದು ಕಷ್ಟ ಅಂತ ಮಾತಾಡ್ಕೊತಾ ಇದ್ರಂತೆ. ಇವಳಿಗೆ ಆ ಸಬ್ಜೆಕ್ಟ್ ಅಷ್ಟು ಸುಲಭವಾಗಿ ಈಸಿಯಾಗಿ ಬರೆದುಬಿಟ್ಟು ಬಂದಿದ್ದಂತೆ. ಸೊ ಯೇಸುವಿನ ನಾಮದಲ್ಲಿ ಈಗ ಇದೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಯಾವಾಗ ಹಾಗಾದರೆ ಮಕ್ಕಳು ನೀವು ಓದಬಾರ್ದು ಅಂತ ಹೇಳ್ತಾ ಇಲ್ಲ, ನಿಮ್ಮ ಬಲದಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ, ಓದಿ, ಟೈಮ್ ಕೊಡಿ. ಈ ಥರ ಎಲ್ಲ ಸೂಪರ್ ನ್ಯಾಚುರಲ್ ಆಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿ ಆಟ ಆಡಿ ಬೇರೆ ಕೆಲಸಗಳು ಮಾಡಿಕೊಂಡು ಆಮೇಲೆ ಎಕ್ಸಾಮ್ ಹೋಗ್ಬಿಟ್ಟು ದೇವರು ಪಾಸ್ ಮಾಡ್ತಾರೆ ಅಂದರೆ ಅದಾಗಲ್ಲ. ಸೊ ಅದರಿಂದ ನೀವು ಏನು ಮಾಡ್ತಾಯಿದ್ದೀರೋ ಅದನ್ನು ದೇವರೇ ನನ್ನ ಬಲ ಜ್ಞಾನದಿಂದ ಅಲ್ಲ, ನೀನು ನನಗೆ ಜ್ಞಾನವಾಗಿರುವಂಥ ಕೂತ್ಕೊಂಡು ಓದಿ. ಈ ಎಕ್ಸಾಮ್ ಟೈಮಲ್ಲಿ ಕೂಡ ಐ ಆಮ್ ಜಸ್ಟ್ ಗಿವಿಂಗ್ ಯು ಟಿಪ್ಸ್. ಸೊ ಯಾವಾಗ ಸ್ಟ್ರೆಸ್ ಆಗುತ್ತೋ, ಪ್ರೆಷರ್ ಆಗುತ್ತೋ, ಅವಾಗೇನು ಮಾಡಿ ಒಂದು 10 ಮಿನಿಟ್ ಬ್ರೇಕ್ ತೊಗೊಳ್ಳಿ, 10 ಮಿನಿಟ್ ಅನ್ಯ ಭಾಷೆದಲ್ಲಿ ಮಾತಾಡಿ, ಕೀಪ್ ಮೂವಿಂಗ್ ಅರೌಂಡ್, ಡ್ರಿಂಕ್ ವಾಟರ್. ಸೊ ಈ ಥರ ಮಾಡಿ ಒಂದು 10-15 ಮಿನಿಟ್ ಬ್ರೇಕ್ ತೊಗೊಂಡು ನೀವು ಓದುವಾಗ ಏನಾಗುತ್ತೆ, ಯುವರ್ ಮೆಮರಿ ರಿಫ್ರೆಶಸ್. ಸೊ ಅವಾಗ ಪ್ರತಿ ಸರಿನೂ ಇದು ಹೇಳಿ, ಅಪ್ಪ ಇದು ತುಂಬ ಕಷ್ಟವಾಗಿದೆ ಅಂತ ಫ್ರಸ್ಟ್ರೇಷನ್, ವೇದನೆಯನ್ನು, ಭಯವನ್ನು ವ್ಯಕ್ತಪಡಿಸೋದಕ್ಕಿಂತ, ಯೇಸುವೆ ಇದು ನನ್ನ ಜ್ಞಾನದಿಂದ ಓದಲ್ಲ, ನಿನ್ನ ಜ್ಞಾನದಿಂದ ಓದ್ತೀನಿ ಅಂತ ಹೇಳಿ ಆವಾಗ ಶುರು ಮಾಡಿ 4 ಅವರ್ ಓದೋಕ್ಕಾಗದೇ ಇರೋದು 4 ನಿಮಿಷದಲ್ಲಿ ನಿಮ್ಮೊಳಗಡೆ ಗ್ರಾಸ್ಪ್ ಆಗಿಬಿಡುತ್ತೆ. ಸೊ ಇದೆಲ್ಲ ನನ್ನ ಅನುಭವ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಓದುವ ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ಯೇಸುವೆ ಜ್ಞಾನವಾಗಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಒದ್ದಾಡೋದಿಲ್ಲ, ಕಷ್ಟಪಡೋದಿಲ್ಲ, ಭಯ ಬರೋದಿಲ್ಲ, ಬೆವರೋದಿಲ್ಲ, ಮೈಂಡ್ ಬ್ಲ್ಯಾಂಕ್ ಆಗಲ್ಲ. ಯೇಸುವಿನ ನಾಮದಲ್ಲಿ ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತ್ಕೊಳ್ಳುವಾಗ ನಿಮಗೆ ಧೈರ್ಯ ಇರುತ್ತೆ, ಗಂಭೀರ ಇರುತ್ತೆ. ಯಾಕಂದರೆ ನೀವಲ್ಲ, ನಿಮ್ಮಲ್ಲಿರುವ ಯೇಸು ಎಕ್ಸಾಮನ್ನು ಬರೀತಾ ಇರೋದು. ಆದ್ದರಿಂದ ಅವ್ರು ಏನು ಬರೆದ್ರು ಕರೆಕ್ಟಾಗಿರುತ್ತೆ, ನೀವು ಪಾಸ್ ಆಗೇ ಆಗ್ತೀರಾ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ದೇವರ ಉದ್ದೇಶದ ಪ್ರಕಾರ ನಿಮ್ಮ ಭವಿಷ್ಯ, ನಿಮ್ಮ ಫ್ಯೂಚರ್ ಆಶೀರ್ವಾದವಾಗಿರುತ್ತೆ, ಜಯವಾಗಿರುತ್ತೆ, ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯುವರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಅಪ್ಪ, ಈ ವೇಳೆಯಲ್ಲಿ ನೋಡ್ತಾ ಇದ್ವ ಪ್ರತಿಯೊಬ್ಬ ಪ್ಯಾರೆಂಟ್ಸ್, ತಂದೆ ತಾಯಿ, ಅವರ ಮಕ್ಕಳನ್ನು ನಾನೀಗ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಎಕ್ಸಾಮ್ ಬರೆಯುವ ಮಕ್ಕಳು, ಸ್ಕೂಲ್ LKG ಇಂದ ವಾಟ್ ಎವರ್ ಹೈಯರ್ ಸ್ಟಡೀಸ್, ಕಾಲೇಜ್, ಪರ್ಟಿಕ್ಯುಲರ್ ಇಂಟರ್ವ್ಯೂ ಯಾರಾದರೂ ಹೋಗ್ತಾ ಇದ್ದರೆ ಎಲ್ಲರೂ ಕೂಡ ಯೇಸುವಿನ ನಾಮದಲ್ಲಿ ಯೇಸುವೆ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ, ಜೀವವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದ್ರಿಂದ ಅಲ್ಲಿ ಫುಲ್ ಯೇಸು ಕ್ರಿಸ್ತನ ಮಹಿಮೆ ಅಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿರುವಾಗ ಅಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಕ್ವೆಶ್ಚನ್ ಪೇಪರ್ ನೋಡುವಾಗ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗಲ್ಲ, ಭಯ ಬರಲ್ಲ, ಗಲಿಬಿಲಿ ಗೊಂದಲ ಇರೋದಿಲ್ಲ. ಅನೇಕ ಸರಿ ಭಯ ಬಂದಾಗ ಗೊತ್ತಿರುವ ಆನ್ಸರ್ ಕೂಡ ಮರ್ತೋಗ್ಬಿಡುತ್ತೆ, ಎಷ್ಟು ಕಷ್ಟಪಟ್ಟರೂ ನೆನಪಿಗೆ ಬರೋದಿಲ್ಲ. ಆ ರೀತಿ ಆಗೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಈಗ ನಿಮ್ಮ ಬಲದಿಂದ ಹೋಗ್ತಾ ಇಲ್ಲ. ಹೇಳಿ, ಯಾವ ರೀತಿ ದಾವೀದನು ಹೇಳಿದ್ನೋ, ನಾನು ನನ್ನ ದೇವರ ನಾಮದಲ್ಲಿ ಬರ್ತಾ ಇದ್ದೀನಿ ಅಂತ. ದೇವರ ನಾಮದಲ್ಲಿ ಮಾಡುವ ಯಾವುದೇ ಕಾರ್ಯ ಸೋಲೋದಿಲ್ಲ, ಅದು ಜಯವಾಗೇ ಇರುತ್ತೆ. ಅದರಂತೆ ಯೇಸುವಿನ ನಾಮದಲ್ಲಿ ನೀವು ಎಕ್ಸಾಮಲ್ಲಿ ಗಳಿಸಿದ್ದೀರಾ, ನೀವು ದೇವರ ಮಹಿಮೆಯನ್ನು ಅನುಭವಿಸ್ತಾ ಇದ್ದೀರಾ, ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಲೆಟ್ ದ ಸ್ಪಿರಿಟ್ ಆಫ್ the word dwell in you. Let the spirit of the word dwell in you richly.
ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಆತ್ಮ ನಿಮ್ಮಲ್ಲಿ ಬೇರೂರಿರಲಿ. ಈ ವಾಕ್ಯದ ಆತ್ಮ ನಿಮ್ಮಲ್ಲಿ ನಿರಂತರವಾಗಿ ಸೆಟಲ್ ಆಗಲಿ. ವಾಕ್ಯದ ಆತ್ಮ ನಿಮ್ಮನ್ನು ಧೈರ್ಯವಾಗಿ, ಬಲವಾಗಿ, ಗಂಭೀರವಾಗಿ ನಡೆಸಲಿ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್, ಆಮೆನ್. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ನಾನು ಹೇಳಿದ ಒಂದಷ್ಟು ಪ್ರಿನ್ಸಿಪಲ್ಸ್, ಎಲ್ಲೆಲ್ಲಿ ಕರೆಕ್ಷನ್ ಮಾಡಬೇಕೋ ಪ್ಯಾರೆಂಟ್ಸ್ ಕರೆಕ್ಷನ್ ಮಾಡಿ, ಎಲ್ಲೆಲ್ಲಿ ನಿಮ್ಮ ಪ್ರೀತಿಯಿಂದ ಈ ಸತ್ಯವನ್ನು ನಿಮ್ಮ ಮಕ್ಕಳ ಜೊತೆ ಹಂಚಿಕೋಬೇಕೋ. ಏನಿಲ್ಲ, ಮಕ್ಕಳಿಗೆ ಈ ವಿಡಿಯೋನ ಒಂದು 2 ಸರಿ ಕೂತ್ಕೊಂಡು ಶಾಂತಿಯಿಂದ ಕೇಳು ಅಂತ ಹೇಳಿ, ಅದಕ್ಕೆ ಕೂಡ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ, ಅಪ್ಪ ಪವಿತ್ರಾತ್ಮನೇ ಅವ್ರ ಹೃದಯವನ್ನು ಮುಟ್ಟಿ ಇದರಲ್ಲಿರುವ ಕಾರ್ಯವನ್ನು ನೀನು ಮಾತಾಡೋ, ಅವ್ರನ್ನ ಮುಟ್ಟು ಈ ವಾಕ್ಯದ ಆತ್ಮ ಅವರಲ್ಲಿ ಸೆಟ್ಲ್ ಆಗಲಿ ಅಂತ ಒಂದು ಮಾತು ಹೇಳಿ. ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳ ಲೈಫ್ ಈಗ ಕೂಡ ನಾನು ಫುಲ್ ಕನ್ವಿನ್ಸ್ ಆಗಿದ್ದೇನೆ. ಯಾಕೆಂದರೆ ಇಷ್ಟೊತ್ತು ನಾನೇನೋ ನನ್ನ ಒಂದು ಭಾವನೆಯಿಂದ ಈ ಶರೀರದಿಂದ ಮಾತಾಡಿಲ್ಲ, ದೇವರ ಮಾತಿಗೆ ಶಬ್ದ ಕೊಟ್ಟಿದ್ದೀನಿ. ದೇವರ ಮಾತಿಗೆ ಶಬ್ದ ಕೊಡುವಾಗ ಆ ಮಾತು ಆತ್ಮವಾಗಿ ಹೊರಗಡೆ ಹೋಗುವುದು, ಅದು ವ್ಯರ್ಥವಾಗಿ ಹಿಂದಿರುವುದಿಲ್ಲ. ಯಾವ ರೀತಿ ಮಳೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಅದು ಭೂಮಿಯನ್ನು ತೋಯಿಸಿ ಅದು ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಕೊಡುತ್ತೋ, ಅದರಂತೆ ನನ್ನ ಮಾತು ಇದೆ ಅಂತ ದೇವರು ಹೇಳಿದ್ದಾರೆ. ಸೊ ಅವರ ಮಾತಿಗೆ ಶಬ್ದ ಕೊಟ್ಟಿರೋದು, ಈ ಮಾತು ವ್ಯರ್ಥವಾಗಿ ವಾಪಸ್ ಬರೋದಿಲ್ಲ. ಈ ಯಾವ ಉದ್ದೇಶಕ್ಕೋಸ್ಕರ ಈಗ ನಿಮ್ಮಲ್ಲಿ ಬಿತ್ತಿದ್ದಾರೋ ಅದನ್ನು ನೆರವೇರಿಸಿ, ಅದರ ಫಲವನ್ನು ನೀವು ಅನುಭವಿಸಿ, ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸಿ, ದೇವರ ನಾಮ ಮಹಿಮೆಪಟ್ಟು ಪರಲೋಕವೇ ಕೊಂಡಾಡುವ ಕಾರ್ಯ ನೆರವೇರಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Be touched, be blessed, be drenched in God's glory. In Jesus' precious name. Amen, amen, amen. Blessings to you all. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅದರಂತೆ ಈಗ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ, ವಿ ವಾರ್ಮ್ಲಿ ವೆಲ್ಕಮ್ ಯು. ನಾವು ಸೋಮವಾರದಿಂದ ಶುಕ್ರವಾರ ತನಕ, ಮಂಡೇ ಟು ಫ್ರೈಡೇ, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಮಾರ್ನಿಂಗ್ ಪ್ರೇಯರ್ ಇದೆ. ಅದು ಅಂದರೆ ಆ ದಿನದ ಒಂದು ಆತ್ಮದ ಆಹಾರ. ಇವತ್ತು ಅದರ ಮೂಲಕ ಅನೇಕ ಸಾಕ್ಷಿಗಳಿದೆ. ಯಾರಾದರೂ ಫೇಸ್ಬುಕ್ಕಲ್ಲಿ ಬ್ಲಾಗ್ ಪೋಸ್ಟ್ ಟೆಸ್ಟಿಮನೀಸ್ನ ಟೆಕ್ಸ್ಟಲ್ಲಿ ಕಳಿಸ್ತಾ ಇದ್ವಿ. ಇದು ಯಾರ್ದಂದರೆ, ಇದರ ಮಾರ್ನಿಂಗ್ ಪ್ರೇಯರ್ಲಿ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೂಲಕ ಅವರ ಜೀವಿತದಲ್ಲಿ ನಡೆದಿರುವ ಅದ್ಭುತಗಳ ಸಾಕ್ಷಿಗಳಾಗಿ ನಾವು ಶೇರ್ ಮಾಡ್ತಾ ಇದ್ವಿ. ಸೊ ಅದರಿಂದ ಈ ಮಾರ್ನಿಂಗ್ ಪ್ರೇಯರಲ್ಲಿ ನೀವು ಭಾಗವಹಿಸಬೇಕು ಅಂತ ಬಯಕೆ ಇದ್ದರೆ, ಆ ಡಿಸ್ಪ್ಲೇಯಲ್ಲಿ ಈಗ ನಂಬರ್ ಬರ್ತಾ ಇದೆ, 9880516003 ಮೇ ಬಿ ಇನ್ನೊಂದು. ಓಕೆ, ಆ ನಂಬರ್ಗೆ ನೀವು ಮೆಸೇಜನ್ನ ಹಾಕ್ಬೋದು, ಇಲ್ಲ ಕಾಲ್ ಮಾಡಿ ತಿಳಿಸಿ, ಅವ್ರು ನಿಮಗೆ ಲಿಂಕನ್ನು ಕಳಿಸ್ತಾರೆ. ಆ ಲಿಂಕನ್ನ ನೀವು ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನ ಗೂಗಲ್ ಮೀಟಲ್ಲಿದೆ. ಆ ಗೂಗಲ್ ಮೀಟ್ ಲಿಂಕ್ ಒತ್ತಿದ ತಕ್ಷಣ ನೀವು ಜಾಯ್ನ್ ಆಗ್ಬೋದು. ಸೊ ಇವತ್ತು ದೇವರು ಈ ಮಾರ್ನಿಂಗ್ ಪ್ರೇಯರ್ ಮೂಲಕ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಸಾಧಾರಣವಾದ ಟೆಸ್ಟಿಮನೀಸ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ಸೊ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲದಕ್ಕೂ ಕಾರಣ, ಯಾವ ಬಲ ಇಲ್ಲ, ಶಕ್ತಿ ಇಲ್ಲ, ದೇವರ ಪ್ರಸನ್ನತೆ ಇರುವ ಜಾಗದಲ್ಲಿ ಅಲ್ಲಿ ಬಿಡುಗಡೆ, ಆರೋಗ್ಯ, ಸ್ವಸ್ಥತೆ, ಜಯವನ್ನು ಅನುಭವಿಸ್ತಾ ಇದ್ದೀವಿ. ಸೊ ಇದನ್ನು ನೀವು ಅನುಭವಿಸ್ಬೇಕು ಅಂತ ಹೇಳಿದ್ರೆ, ನೀವು ಈ ಲಿಂಕ್ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ಹಾಕಿ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಅದರಂತೆ ಈಗ ಕೂಡ ಈ ಸತ್ಯವನ್ನು ನಾನು ಹೊಂದಿದ್ದೀನಿ, ಇದನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವ ಆ ಖುಷಿನ ವ್ಯಕ್ತಪಡಿಸುವ ರೀತಿಯಲ್ಲಿ ನಿಮಗೆ ಬೀಜ ಬಿತ್ತಬೇಕು ಅನಿಸಿದ್ರೆ, ನೀವು ಡಿಸ್ಪ್ಲೇಯಲ್ಲಿ ಬರ್ತಾ ಇರುವ ಆ ನಂಬರ್ಗೆ ನಿಮ್ಮ ಬೀಜಗಳನ್ನ ಕಳಿಸ್ಬೋದು. ಬೀಜವನ್ನು ಬಿತ್ತೋದು ಏನಂತ ಹೇಳಿದ್ರೆ, ದೇವರು ನನ್ನ ವಾಕ್ಯವನ್ನು ಹೊಂದಿದ್ದೀನಿ ಅನ್ನುವ ಖುಷಿಯನ್ನು ವ್ಯಕ್ತಪಡಿಸುವ ಕಾರ್ಯ, ಅದನ್ನು ಕೊಂಡಾಡುವ ಕಾರ್ಯ. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ದೇವರನ್ನು ಘನಪಡಿಸೋದು, ದೇವರನ್ನು ಕೊಂಡಾಡುವ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡ್ಬೋದು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅದರಂತೆ ನಾಳೆ ಸಂಡೇ 8:30ಗೆ ಇಂಗ್ಲೀಷ್ ಸರ್ವಿಸ್ ಇದೆ. ಅದು ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಸೊ ಅದರಿಂದ ನೀವು ಅದನ್ನು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಅದರಂತೆ 10 ಗಂಟೆಗೆ ಕನ್ನಡ ಆರಾಧನೆ ಇರುತ್ತೆ. ನೀವು ಸುತ್ತಮುತ್ತ ಇರೋರು, ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಬ್ಯಾಂಗ್ಳೂರಲ್ಲಿ ಇರೋದಾದರೆ, ಬೆಥೆಸ್ಡಾ ಚರ್ಚ್ ಅಬ್ಬಿಗೆರೆಯಲ್ಲಿದೆ. ಇದನ್ನು ನೀವು ಈ ಚರ್ಚ್ ಲಿಂಕ್ ನೀವು ಗೂಗಲಲ್ಲಿ ಕೂಡ ಹೋಗ್ಬಿಟ್ಟು ಪಾಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್ ಇಲ್ಲ ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ಹೊಡೆದ್ರೂ ಕೂಡ ಅಡ್ರೆಸ್, ಲೊಕೇಶನ್ ಕ್ಲೀನಾಗಿ ಬರುತ್ತೆ. ಸೊ ಅದರಿಂದ ನೀವು ಲೊಕೇಶನ್ ಶೇರ್ ಮಾಡ್ಕೊಂಡು ನೀವು ಬರ್ಬೋದು. ವಿ ವಾರ್ಮ್ಲಿ ವೆಲ್ಕಮ್ ಯು. ಖಂಡಿತವಾಗ್ಲೂ ಈ ದಿನಗಳಲ್ಲಿ ವಾಕ್ಯದ ಮೂಲಕ ದೇವರ ಪ್ರಸನ್ನತೆ, ಮಹಿಮೆ ಬಲವಾಗಿ ಅನುಭವಿಸ್ತಾ ಇದ್ದೀವಿ. ಅದರಿಂದ ನೀವು ಬರೋರು ಯಾರು ಬಂದ ಹಾಗೆ ವಾಪಸ್ ಹೋಗೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅದರಂತೆ
ಬೆಲ್ಗಾಮಲ್ಲಿ ಇರೋರು, ಸುತ್ತಮುತ್ತ ಜನ ಇರೋರು ಕೂಡ ಬೆಲ್ಗಾಮ್ ಸಭೆ ಸಾಹು ನಗರಲ್ಲಿದೆ. ಅದರ ಬಗ್ಗೆ ಮಾಹಿತಿ ಬೇಕಂದ್ರೂ ಕೂಡ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೆಲ್ಗಾಮ್ ಚರ್ಚ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ವಿ ವಾರ್ಮ್ಲಿ ವೆಲ್ಕಮ್ ಯು. ವಿಶೇಷವಾಗಿ ಮೇ 1st 2 ಒಂದು ವಿಶೇಷವಾದ ಕಾನ್ಫರೆನ್ಸ್ ಮೀಟಿಂಗ್ ನಡೆಸ್ತಾ ಇದ್ವಿ. ಇದು ಬಂದ್ಬಿಟ್ಟು ದೇವರ ವಾಕ್ಯದ ಪ್ರಕಟಣೆಯ ಕಾನ್ಫರೆನ್ಸ್, ವಾಕ್ಯವನ್ನು ಪ್ರಕಟಿಸುವ ಕಾನ್ಫರೆನ್ಸ್, ವರ್ಡ್ ಮ್ಯಾನಿಫೆಸ್ಟೇಷನ್ ಕಾನ್ಫರೆನ್ಸ್. ಹಾಗಾದರೆ ಪ್ರಾಕ್ಟಿಕಲ್ ಆಗಿ ವಾಕ್ಯವನ್ನು ನನ್ನ ಜೀವನದಲ್ಲಿ ಅನುಭವಿಸೋದು, ಆ ದಿನವೇ ನೀವೆಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಒಂದು ಕಾನ್ಫರೆನ್ಸ್. ಅದು ಮೇ 1st 2 ಫ್ರೈಡೇ ಸ್ಯಾಟರ್ಡೇ ಇರುತ್ತೆ. ಅದು ನಾವು ಲೈವ್ ಮಾಡೋದಿಲ್ಲ, ಅದು ಬರೀ ಇನ್ ಪರ್ಸನ್ ಇಲ್ಲಿ ಬ್ಯಾಂಗ್ಳೂರ್ ಚರ್ಚಲ್ಲಿ ನಡೆಯುವ ಕಾರ್ಯ. ಅದರಿಂದ ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನೀವು ಆ ಥರ ಒಂದು ಆಸಕ್ತಿ ಇದ್ದರೆ ಈಗ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಬಟ್ ಸೂನ್ ವಿಲ್ ರಿಲೀಸ್ ಅ ಪೋಸ್ಟರ್, ಅದರಲ್ಲಿ ಇನ್ನೊಂದು ನಂಬರ್ ಕೂಡ ಶೇರ್ ಮಾಡ್ತೀವಿ. ಅದರಲ್ಲಿ ನೀವು ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡೋರು ಮಾತ್ರ ಈ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ಈ ಮಾಹಿತಿಯ ಬಗ್ಗೆ ಇನ್ನು ಬರೋ ದಿನಗಳು ಕೂಡ ನಾವು ಪೋಸ್ಟರ್ ಸಮೇತ ಶೇರ್ ಮಾಡ್ತೀವಿ. ಅದರಿಂದ ಬಯಕೆ ಉಳ್ಳವರು ನೀವು ಕಾಲ್ ಮಾಡಿ ನೀವು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಬೋದು. ನಿಮ್ಮ ನಂಬರ್, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಮೇಲೆ ಬೇರೆ ಡೀಟೇಲ್ಸ್ ಎಲ್ಲ ನಾವು ಕಾನ್ಫರೆನ್ಸ್ ಬಗ್ಗೆ ಶೇರ್ ಮಾಡ್ತೀವಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲಾಸ್ ಯು ಆಲ್. ದೇವರ ನಾಮ ಮಹಿಮೆ ಪಡೆಯೋದಕ್ಕೋಸ್ಕರ ಸ್ತೋತ್ರ. ಇಷ್ಟೊತ್ತು ದೇವರ ಪ್ರಸನ್ನತೆಯಲ್ಲಿದ್ದೀವಿ. ದೇವರ ಪ್ರಸನ್ನತೆಯ ಫಲವನ್ನು ನಾವು ಒಬ್ಬರಾದರೂ ಮಿಸ್ ಮಾಡೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲಾಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ವಿಶೇಷವಾಗಿ ಎಕ್ಸಾಮ್ ಬರೆಯುವ ಮಕ್ಕಳ ಮೇಲೆ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಜೀವ ಬಲವಾಗಿ ಪ್ರಕಟವಾಗಲಿ. ಯೇಸುವೆ ಜ್ಞಾನವಾಗಿ, ಬಲವಾಗಿ, ಸಾಮರ್ಥ್ಯವಾಗಿ, ಜೀವವಾಗಿ ಪ್ರಕಟಿಸೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಇರುವ ಹಾಗೆ ಇರುವುದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳ ಫ್ಯೂಚರ್ ತುಂಬ ಪವರ್ಫುಲ್ ಆಗಿ, ಬ್ರೈಟ್ ಆಗಿ, ಕಲರ್ಫುಲ್ ಆಗಿ, ಆಶೀರ್ವಾದವಾಗಿರುತ್ತೆ. ದೇವರ ಉದ್ದೇಶದ ಪ್ರಕಾರ ಇರುತ್ತೆ. ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿರುತ್ತೆ. ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ನಿಮ್ಮ ಮಕ್ಕಳ ಜೀವನ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, 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 ಆಮೆನ್. Blessings, blessings to you all. Blessings, Sister Supriya, Sister Shilpa, God bless you. Sister Irama, God bless you. Blessings, blessings. ಯಾರಾದರೂ ಹೊಸದಾಗಿ ಬಂದಿದ್ದರೆ ಯು ಕ್ಯಾನ್ ಪಿಂಗ್ ಯುವರ್ ನೇಮ್, ನಿಮ್ಮ ಹೆಸರು, ನಿಮ್ಮ ಊರು ಪಿಂಗ್ ಮಾಡಿ. ಖಂಡಿತವಾಗ್ಲೂ ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ. ಆ್ಯಂಡ್ ವಿ ವಾರ್ಮ್ಲಿ ವೆಲ್ಕಮ್ ಯು ಟು ದಿಸ್ ಚಾನಲ್. ಬ್ರದರ್ ಡೇವಿಡ್ ರಿಚರ್ಡ್, ಬ್ಲೆಸ್ಸಿಂಗ್ಸ್, God bless you brother. Blessings, Sister Namrata, bless you. Sister Lakshmi, bless you. God bless you. God bless you. God bless you. God bless you. Venkatesha, God bless you. God bless you. Blessings to you all. Sister Drakshayani, God bless you. Blessings, blessings. Glory to God. Blessings, Brother Harish. God bless you all. Glory to God. Glory to God. Sister Savita, blessings to you. God bless you. Glory to God. Amen, amen, amen. All right, until we catch up again, ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಪ್ರೋಗ್ರಾಮಲ್ಲಿ ನಾವು ಭೇಟಿಯಾಗೋಣ. God bless you all. Take care until then. Blessings, blessings, blessings. Blessings, Brother Devendra. God bless you. Blessings.